ನಮಸ್ಕಾರ. ಆರೋಗ್ಯ ವಿಭಾಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಆರೋಗ್ಯ ವಿಭಾಗ ಅಂತ ಹೇಳ್ತೀವಿ, ಆದರೆ ಬದಲಾಗ್ತಾ ಇರುವಂತಹ ನಮ್ಮ ಜೀವನದ ಶೈಲಿ ಹಾಗೆ ಆಹಾರದ ಪದ್ಧತಿಯಿಂದ ದಿನನಿತ್ಯ ಒಂದಲ್ಲ ಒಂದು ಆರೋಗ್ಯದ ಸಮಸ್ಯೆ ಅನ್ನೋದು ಹೆಚ್ಚಾಗ್ತಾನೆ ಇದೆ. ಹಾಗಾದ್ರೆ ಇವತ್ತು ನಾವು ಮಾತನಾಡ್ತಾ ಇರುವಂತಹ ವಿಷಯ ಯಾವುದು ಅಂತ ಹೇಳಿದ್ರೆ ಭುಜ ನೋವು, ಶೋಲ್ಡರ್ ಪೇನ್ ಯಾಕೆ ಕಾಣಿಸಿಕೊಳ್ಳುತ್ತೆ, ಯಾವೆಲ್ಲ ಕಾರಣಗಳಿಂದ ಕಾಣಿಸಿಕೊಳ್ಳುತ್ತೆ, ಜೊತೆಗೆ ಇದಕ್ಕೆ ಇರ್ತಕ್ಕಂಥ ಸುಲಭವಾದಂತಹ ಪರಿಹಾರ ಏನು ಅಂತ ಹೇಳಿ ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಡಾಕ್ಟರ್ ಪಿ ಬಾಲಕೃಷ್ಣ ಶೆಟ್ಟಿ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಏಷಾ ಡಯಾಗ್ನೋಸ್ಟಿಕ್ಸ್ ನ ಚೀಫ್ ಕನ್ಸಲ್ಟೆಂಟ್ ಇವರು. ತಮ್ಮ ವೈದ್ಯಕೀಯ ಅನುಭವ, ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳು ಹಾಗೆ ರೋಗಿಗಳ ಮೇಲಿನ ಕಾಳಜಿಯ ಮೂಲಕ ಆರೋಗ್ಯಕರ ಜೀವನ ಶೈಲಿ ಮತ್ತು ರೋಗವನ್ನ ತಡೆಗಟ್ಟುವಿಕೆಯ ಮಹತ್ವವನ್ನ ಜನರಲ್ಲಿ ಮೂಡಿಸ್ತಾ ಇರುವಂತಹ ಅನುಭವಿ ತಜ್ಞ ವೈದ್ಯರು ಇವರು. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಎಸ್ ಡಾಕ್ಟರ್, ನಾನು ಆಗಲೇ ಹೇಳ್ತಾ ಇದ್ದ ಹಾಗೆ ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ಹಾಗೆ ಫುಡ್ ಡಯಟ್ನಿಂದಾಗಿ ಸಾಕಷ್ಟು ಆರೋಗ್ಯದ ಸಮಸ್ಯೆ ಅನ್ನೋದು ಹೆಚ್ಚಾಗ್ತಾ ಇದೆ, ಹೆಲ್ತ್ ಇಶ್ಯೂಸ್ ಕಾಣಿಸ್ಕೊಳ್ತಾ ಇದೆ. ಸೊ ಇವತ್ತು ನಾವು ಮಾತನಾಡ್ತಾ ಇರುವಂತಹ ವಿಚಾರ ಬಂದು ಶೋಲ್ಡರ್ ಪೇನ್. ಫಾರ್ ಎಕ್ಸಾಂಪಲ್, ಈಗ ಒಂದು 52 ವರ್ಷದ ಮಹಿಳೆಗೆ 6 ತಿಂಗಳಿನಿಂದ ಕೂಡ ಅವರ ರೈಟ್ ಶೋಲ್ಡರ್ನಲ್ಲಿ ಪೇನ್ ಕಾಣಿಸ್ಕೊಳ್ಳುತ್ತೆ. ಕೈ ಮೇಲೆ ಎತ್ತೋದಕ್ಕೆ ಕೂಡ ಆಗೋದಿಲ್ಲ. ಅದೇ ರೀತಿ ಮಲಗಬೇಕಾದ್ರೂ ಕೂಡ ಜಾಸ್ತಿ ಒಂದು ರೀತಿ ಇರಿಟೇಟ್ ಆಗುತ್ತೆ, ಪೇನ್ ಆಗುತ್ತೆ ಅಂತ ಅಂದಾಗ ಇದನ್ನ ಯಾವ ರೀತಿಯಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ? ಇದಕ್ಕೆ ಪರ್ಟಿಕ್ಯುಲರ್ ಟರ್ಮ್ ಏನು, ಜೊತೆಗೆ ಇಂಥ ಕೇಸ್ನಲ್ಲಿ ನಿಮ್ಮ ಒಂದು ಚೆಕಪ್ ಮೆಥಡ್ ಯಾವ ರೀತಿ ಆಗಿರುತ್ತೆ ಡಾಕ್ಟರ್? ಈಗ ಶೋಲ್ಡರ್ ಪೇನ್, ಈ ಶೋಲ್ಡರ್ ಪೇನ್ ಅಂದರೆ ಇದಕ್ಕೆ ನಾವು ಅಪ್ಪರ್ ಲಿಂಬ್ ಅಂದರೆ ಈ ಅಪ್ಪರ್ ಲಿಂಬ್ ಅಂತ ಹೇಳ್ತೇವೆ, ಆಯಿತಾ. ಈ ಅಪ್ಪರ್ ಲಿಂಬ್ನಲ್ಲಿ ಬರುವಂಥ ನೋವುಗಳಿಗೂ ಈ ಮತ್ತು ನಾವು ಸೊಂಟ, ಮಂಡಿ ಅಥವಾ ಕುತ್ತಿಗೆ ಇಲ್ಲಿ ಬರುವ ನೋವುಗಳಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಯಾಕಂತೇಳಿದ್ರೆ ಈ ಮೂಳೆಗಳು, ಅದೇ ರೀತಿ ನಮ್ಮ ಈ ಮೂಳೆಗಳು, ಅದೇ ರೀತಿ ನಮ್ಮ ಮಂಡಿ ಮೂಳೆ, ಅವೆಲ್ಲ ವೆಯ್ಟ್ ಬ್ಯಾರಿಂಗ್ ಜಾಯಿಂಟ್ಸ್ ಅಂತ ಹೇಳ್ತೇವೆ. ಎಲ್ಲ ವೆಯ್ಟ್ ನಮಗೆ ಮೇಲೆ ಬಿದ್ದರೆ ಅದಲ್ಲಿ ಜಾಯಿಂಟ್, ಅಂದರೆ ಓವರ್ ವೆಯ್ಟ್ ಇದ್ದವರಿಗೆಲ್ಲ ಆ ಜಾಯಿಂಟ್ ಪೇನ್ಗಳು ಜಾಸ್ತಿ ಬರುತ್ತೆ. ಕಮ್ಮಿ ವೆಯ್ಟ್ ಇದ್ದವರಿಗೆ ಜಾಸ್ತಿ ಬೇಗ ನೋವು ಕಾಣಿಸ್ಕೊಳ್ಳೋದಿಲ್ಲ. ಈ ಶೋಲ್ಡರ್ ಅಂತ ಹೇಳಿದ್ರೆ ಇದರ ಮೇಲೆ ಯಾವ ವೆಯ್ಟ್ ಬೀಳುವುದಿಲ್ಲ. ಸೊ ಯಾವುದೇ ವೆಯ್ಟ್ ಬೀಳದೆ ಬರುವಂಥ ನೋವು. ಅದಕ್ಕೆ ನಾನೀಗ ಈ ಶೋಲ್ಡರ್ ಜಾಯಿಂಟ್ ಅಂತ ಇಲ್ಲಿ ನಾನು ಮಾಡೆಲ್ ತೋರಿಸಿದ್ದೇನೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಇದರ ಮೇಲೆ ವೆಯ್ಟ್ ಬೀಳುವುದಿಲ್ಲ. ಎರಡನೇದಾಗಿ ಏನಂತ ಹೇಳಿದರೆ, ಈ ಶೋಲ್ಡರಿಗೆ ಮೂಮೆಂಟ್ ಜಾಸ್ತಿ ಇದೆ. ಬೇರೆ ಎಲ್ಲ ಜಾಯಿಂಟ್ಗಳಲ್ಲಿ, ಬಾಡಿಯಲ್ಲಿರುವ ಎಲ್ಲ ಜಾಯಿಂಟ್ಗಳನ್ನು ನಾವು ಪರೀಕ್ಷೆ ಮಾಡಿದರೂ ನೋಡಿದರೆ ಶೋಲ್ಡರ್ನಷ್ಟು ಮೂವ್ ಆಗುವ ಜಾಯಿಂಟು ಯಾವುದೂ ಇಲ್ಲ. ಸ್ವಲ್ಪ ಈ ಥಂಬು ಸ್ವಲ್ಪ ಜಾಯಿಂಟ್ ಇಲ್ಲದ್ರೆ ಎಲ್ಲ 360 ಡಿಗ್ರಿ ಮೂಮೆಂಟು. ಈ ಬೌಲರ್ಸ್ ಎಲ್ಲ ಮೂಮೆಂಟ್ ಹಾಕ್ತಾರೆ, ಬೌಲಿಂಗ್ ಮಾಡೋದು ಹಿಂದೆ ಮುಂದೆ ಮೇಲೆ ಕೆಳಗೆ. ಆದ್ದರಿಂದ ಇದಕ್ಕೂ ಈ ಕನೆಕ್ಷನ್ಸ್, ಈ ಎರಡು ಬೋನ್ಗಳ ಕನೆಕ್ಷನ್ನು ಅಷ್ಟು ಸ್ಟ್ರಾಂಗ್ ಆಗಿರೋದಿಲ್ಲ. ಸ್ಟ್ರಾಂಗ್ ಆದರೆ ಮೂಮೆಂಟ್ ಮಾಡಲಿಕ್ಕೆ ಇದು ಜಸ್ಟ್ ಇಷ್ಟೇ, ಎಲ್ಲ ಕಡೆ ಮೂಮೆಂಟ್ ಆಗುತ್ತೆ. ಬಾಲ್ ಮೂಮೆಂಟ್ ಥರ ಎಲ್ಲ ಕಡೆ, ನೀವೊಂದು ಜಾಯ್ಸ್ಟಿಕ್ ಥರ ಎಲ್ಲ ಕಡೆ ಮೂಮೆಂಟ್ ಆಗ್ತಾ ಇದೆ. ಸೊ ಈ ಮೂಮೆಂಟ್ ಆಗಲಿಕ್ಕೆ ಖಾಲಿ ಈ ಮೂಳೆಗಳಿಂದ ಮೂಮೆಂಟ್ ಆಗೋದಿಲ್ಲ, ಅದಕ್ಕೆ ತುಂಬ ಮಸಲ್ಸ್ ಬೇಕಾಗತ್ತೆ. ಸೊ ಮಸಲ್ಗಳ ಶಕ್ತಿ ಅಂತ ಹೇಳಿದ್ರೆ, ಈಗ ಒಂದು ಮಸಲ್ ಹೀಗೆ ಹೋಗುತ್ತೆ, ಹೀಗೆ ಹೋಗಿ ಇಲ್ಲಿ ಬಂದು ಜಾಯಿಂಟ್, ಇಲ್ಲಿ ನಾನು ಇಲ್ಲ ತೋರಿಸಿದ್ದೇನಲ್ಲ ಈ ಹಳದೆಲ್ಲ, ಇದೆಲ್ಲ ಬೇರೆ ಬೇರೆ ಮಸಲ್ಸ್. ಒಂದು ಸಾಧಾರಣ 10 ರಿಂದ 15 ಮಸಲ್ಸ್ ಇಲ್ಲಿ ಇಟ್ಕೊಂಡು ಬಿಡ್ತದೆ. ಆ ಮಸಲ್ಸ್ಗಳೇ ಇದನ್ನು ತಗೊಂಡು ಬಿಡ್ತವೆ. ಸೊ ಮೂಮೆಂಟಿಗೆ ಬೇಕಾಗತ್ತೆ. ಈಗ ನಾನು ಯಾಕೆ ಇಷ್ಟು ನಾವು ಡಿಸ್ಕ್ರಿಪ್ಷನ್ ಯಾಕೆ ಕೊಡ್ತೇನೆ ಅಂತ ಹೇಳಿದರೆ, ಇಲ್ಲಿ ಮೂಳೆಗಳದ್ದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಈ ಮಸಲ್ಗಳು ಹೋಗಿ ಒಂದು ಈ ಹಗ್ಗದ ಥರ ಇದನ್ನು ಕಟ್ಟಿ ಹಾಕೊಂಡು ಬಿಟ್ಬಿಡುತ್ತೆ. ಸೊ ನಿಮಗೆ ಎಲ್ಲ ಮೂಮೆಂಟ್ ಆಗಲಿ ಅಂತ. ಸೊ ಈ ಮೊದಲನೇ ಪ್ರಶ್ನೆಯಲ್ಲಿ ನೀವು ಕೇಳಿದ ಪ್ರಶ್ನೆ ಅಂತ ಹೇಳಿದರೆ, ಯಾಕೆ ಈ ಥರ ನೋವು ಬರುತ್ತೆ ಅಂತೇಳಿ. ಸೊ ಎಲ್ಲ ಹೆಚ್ಚಿನ ನಾವು ನೋಡಿದ ಪ್ರಕಾರ ಸಾಧಾರಣ 80 ರಿಂದ 90% ಜನರಿಗೆ ನೋವು ಬರೋದು ಈ ಮಸಲ್ಗಳು, ಸ್ನಾಯುಗಳಲ್ಲಿ ಪ್ರಾಬ್ಲಮ್ ಬಂದಾಗ. ಯಾಕಂತೇಳಿದರೆ, ಇದು ಈ ಮೂಳೆ ಹೋಗಿ ಈ ಮೂಳೆಗೆ ಇಲ್ಲಿ ಇದು ಕ್ಲೋಸ್, ಇಲ್ಲಿ ತುಂಬ ಹತ್ರ ಇದೆ. ಸೊ ಈ ಮೂಳೆ ಮೇಲೆ ಒಂದು ಮೇಲೆ ಪ್ರೆಷರ್ ಬೀಳುತ್ತೆ. ಪ್ರೆಷರ್ ಬಿದ್ದಾಗ ಮೊದಲನೇದಾಗಿ ತೊಂದರೆ ಬರೋದು ಈ ಟೆಂಡನ್ಸ್ ಅಂತ ಹೇಳ್ತೇವೆ, ಅಥವಾ ಈ ಮಾಂಸಖಂಡಗಳಿಗೆ ನೋವು ಬರುತ್ತೆ, ಟೆಂಡಿನೋಸಿಸ್ ಅಂತ ಹೇಳ್ತೇವೆ. ಸೊ ಆಗ ಇಲ್ಲಿ ನೋವು ಬಂದಾಗ ಇಲ್ಲಿ ಏನಾಗುತ್ತೆ, ಇಲ್ಲಿ ಎಲ್ಲ ಸ್ವಲ್ಪ ಅರ್ಧ ಇದು ಸ್ವಲ್ಪ ಸವಿತದೆ, ಕಟ್ಟಾಗತ್ತೆ, ಆವಾಗೆಲ್ಲ ಸ್ವಲ್ಪ ನೀರು ತುಂಬಿಕೊಂಡು ಬಿಡುತ್ತೆ. ಆಗ ಶೋಲ್ಡರ್ ಪೇನ್ ಕಾಣಿಸ್ಕೊಳ್ಳುತ್ತೆ. ಸೊ ಏನಾಗುತ್ತೆ ಅಂತ ಹೇಳುವಾಗ, ಈಗ ಹೆಚ್ಚಿನವ್ರು ನಮಗೆ ಏನು ಹೇಳ್ತಾರೆ, ಡಾಕ್ಟ್ರೇ ನಮಗೆ ರಾತ್ರಿ ಜಾಸ್ತಿ, ಬೆಳಿಗ್ಗೆ ಏನು ನೋವು ಕಾಣಿಸ್ಕೊಳ್ಳೋದಿಲ್ಲ, ರಾತ್ರಿ ಆಗುವ ನೋವು ಕಾಣಿಸ್ಕೊಳ್ಳುತ್ತೆ, ಬೆಳಿಗ್ಗೆ ಬಂದಾಗ ನಮಗೆ ಹೇಳುವಾಗ ತುಂಬ ನೋವು ಬರುತ್ತೆ ಅಂತ. ಅದು ಯಾಕೆ ಅಂತ ಹೇಳಿದರೆ, ಈಗ ಬೆಳಿಗ್ಗಿನ ಟೈಮಲ್ಲಿ ಮೂವ್ಮೆಂಟ್ ಆಗ್ತಾ ಇರ್ತದೆ, ಸ್ವಲ್ಪ ಅದು ಲೂಸ್ ಆಗಿರುತ್ತೆ. ರಾತ್ರಿ ಆಗೋ ಎಲ್ಲ ಮೂಳೆಗಳು, ಎಲ್ಲ ಮಾಂಸಖಂಡಗಳಿಗೆ ಏನು ಕೆಲಸ ಇರೋದಿಲ್ಲ, ಅವೆಲ್ಲ ನಿದ್ದೆ ಮಾಡಿರ್ತವೆ, ಎಲ್ಲ ಹತ್ತಿರ ಬಂದಿರ್ತವೆ. ಎಲ್ಲ ಹತ್ತಿರ ಬಂದಾಗ ಈ ಜಾಯಿಂಟ್ ಒಂದಕ್ಕೊಂದು ಬಾರಿ ಕ್ಲೋಸ್ ಆಗಿ ಬಂದುಬಿಡುತ್ತೆ, ಎಲ್ಲ ಒಟ್ಟಿಗೆ ಇರುತ್ತೆ. ಸೊ ಆವಾಗ ನೋವು ಬರಲಿಕ್ಕೆ ಶುರು ಆಗುತ್ತೆ. ಸೊ ಇದನ್ನು ನಾವು ಹೇಳ್ತೇವೆ ರೊಟೇಟರ್ ಕಫ್, ಅಂದರೆ ರೊಟೇಟರ್ ಅಂದರೆ ಎಲ್ಲ ಈ ಮೂಳೆಯನ್ನು ಅಥವಾ ಶೋಲ್ಡರ್ ಜಾಯಿಂಟ್ ರೊಟೇಟ್ ಮಾಡುವಂಥ ಮಸಲ್ಸ್, ಅದು ಈ ಕಫ್ ಥರ ಹಿಡ್ಕೊಂಡು ರೊಟೇಟರ್ ಕಫ್ ಟೆಂಡಿನೋಸಿಸ್ ಅಂತ ಹೇಳ್ತೇವೆ. ಈ ಮೂಳೆಗಳನ್ನು ನಾವು ಕರೆಕ್ಟ್
ಕರೆಕ್ಟಾಗಿ ನೋಡಬೇಕಾಗತ್ತೆ. ಏನಂತೇಳಿ ಅದಲ್ಲಿ ಏನಾದರೂ ಅದು ಖಾಲಿ ಸ್ವಲ್ಪ ಸವಿದಿದೆಯಾ ಒಂದನೇದಾಗಿ, ಅಥವಾ ಕಟ್ಟಾಗಿದೆಯಾ, ಅಥವಾ ಕಟ್ಟಾಗಿ ಅದೆಲ್ಲ ಹಿಂದೆ ಬಂದಿದೆಯಾ ಅಂತ. ಸೊ ಹೀಗೆ ರಿಟ್ರಾಕ್ಷನ್ ಆಗಿದೆ ಅಂತ ಹೇಳ್ತೇವೆ. ಸೊ ಇದೆಲ್ಲ ಮಸಲ್ಸ್ಗಳ ಎಲ್ಲ ಮೂಳೆಗಳ ಒಳಗಿಂದ ಹೋಗಿ ಈ ಥರ ಅದನ್ನು ಈ ನಮ್ಮ ಶೋಲ್ಡರ್ ಜಾಯಿಂಟನ್ನು ಹಿಡ್ಕೊಂಡು ಬಿಟ್ಟದ್ರಿಂದಾಗಿ ನಮಗೆ ಈ ಮೂಳೆಗಳಲ್ಲಿ ನಮಗೆ ಅಥವಾ ಸ್ನಾಯುಗಳಲ್ಲಿ ಅಥವಾ ಮಾಂಸಖಂಡಗಳಲ್ಲಿ ಅಥವಾ ಟೆಂಡನ್ಸಲ್ಲಿ ಪ್ರಾಬ್ಲಮ್ ಬಂದಾಗ ನಮಗೆ ಈ ಥರದ ನೋವು ಕಾಣುತ್ತೆ. ಇದು ಸಾಧಾರಣ ಎಲ್ಲ ನಾವು ಹೇಳಿದ್ದೇವಲ್ಲ, ಸಾಧಾರಣ 400ರಿಂದ 500 ಸ್ಕ್ಯಾನ್ ನಾವು ತಿಂಗಳಿಗೆ ಮಾಡ್ತೇವೆ ಶೋಲ್ಡರ್ ಜಾಯಿಂಟು. ಅದರಲ್ಲಿ ಹೆಚ್ಚಿನವರಿಗೆ ತೊಂದರೆ ಬರೋದು ಈ ಟೆಂಡಿನೋಸಿಸ್ ಅಥವಾ ಈ ಮೂಮೆಂಟ್. ಇದು ಯಾಕೆ ಬರುತ್ತೆ ಅಂತೇಳಿ ಈ ಪ್ರಶ್ನೆ, ನಾವೀಗ ಕೆಲವು ಪ್ರಶ್ನೆಗಳನ್ನು ಅಲ್ಲಲ್ಲೇ ಉತ್ತರ ಕೊಟ್ಟು ಅಲ್ಲಲ್ಲೇ ನಾವು ಏನಂತ ಹೇಳ್ಬೋದು. ಏನಂತ ಹೇಳಿದೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಇದು ಈ ಮಸಲ್ಸ್ ಎಲ್ಲ ಜಾಸ್ತಿ ಯೂಸ್ ಆಗಿರೋದಿಲ್ಲ ಕೆಲವರ ಹತ್ರ, ಆಯಿತಾ. ಸೊ ಅದು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದರೆ, ಮಸಲ್ಸ್ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿಬಿಟ್ರೆ ಅದಕ್ಕೆ ಈ ತೊಂದರೆಗಳು ಬರುವಂಥದ್ದನ್ನು ನಾವು ಅವಾಯ್ಡ್ ಮಾಡ್ಬೋದು. ಸೊ ಇದು ಮೊದಲನೇ ಪ್ರಶ್ನೆಗೆ ನಾನೇನು ಹೇಳ್ತೇನೆ, ರೊಟೇಟರ್ ಕಫ್ ಟೆಂಡಿನೋಸಿಸ್ಸು, ಅದನ್ನು ನಾವು ಅವಾಯ್ಡ್ ಮಾಡ್ಬೇಕಂತಂದರೆ ಸ್ವಲ್ಪ ನಾವು ರೆಗ್ಯುಲರ್ ಆಗಿ ಮೂವ್ಮೆಂಟ್ ಮಾಡ್ತಾನೆ ಇರಬೇಕು. ಓಕೆ. ಸೊ ಡಾಕ್ಟರ್, ನೆಕ್ಸ್ಟ್ ಕ್ವಶನ್ ಅಂತ ಬಂದಾಗ 48 ವರ್ಷದ ವ್ಯಕ್ತಿಗೆ ನಿಧಾನವಾಗಿ ಶೋಲ್ಡರ್ ಪೇನ್ ಕಾಣಿಸ್ಕೊಳ್ಳುತ್ತೆ, ಜೊತೆಗೆ ಆಕ್ಟಿವಿಟಿ ಅನ್ನೋದು ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ. ಹೇಗೆ ಅಂತ ಹೇಳಿದ್ರೆ ಶರ್ಟ್ ಹಾಕೋದು ಕೂಡ ಅವರಿಗೆ ತುಂಬ ಕಷ್ಟ ಆಗುತ್ತೆ, ಕಷ್ಟಪಡಬೇಕಾಗುತ್ತೆ. ಬಟ್ ಇವರಿಗೆ ಯಾವುದೇ ರೀತಿಯಾಗಿರುವಂಥ ವೂಂಡ್ ಹಿಸ್ಟ್ರಿ ಇರೋದಿಲ್ಲ, ಗಾಯ ಇರೋದಿಲ್ಲ. ಹಾಗಾಗಿ ಇದಕ್ಕೆ ಯಾವ ರೀತಿಯಾಗಿ ಟರ್ಮ್ ಹೇಳ್ತೀರಾ? ಇದಕ್ಕೆ ಏನು? ಇದೀಗ ಒಳ್ಳೆ ಪ್ರಶ್ನೆ. ಏನಂತ ಹೇಳಿದರೆ, ಈಗ ನಾನು ಹೇಳಿದೆ ರೊಟೇಟರ್ ಕಫ್ ಟೆಂಡಿನೋಸಿಸ್ ಆಗುತ್ತೆ ಅಂತ ಹೇಳ್ತೇವೆ. ಅದು ಕಟ್ಟಾಗಿ ದೊಡ್ಡ ದೊಡ್ಡ ಪ್ರಾಬ್ಲಮ್ ಬಂದಾಗ ಓಕೆ, ನೀವು ಡಾಕ್ಟರ್ ಹತ್ರ ಹೋಗ್ತೀರಾ, ನಾವು ಅದನ್ನೆಲ್ಲ ಫಿಕ್ಸ್ ಮಾಡಿಕೊಂಡು ಏನಾದರೂ ಮಾಡಿಬಿಡ್ತೇವೆ ಅಂತ ಹೇಳೋಣ. ಇದನ್ನು ನಾವು ಇಗ್ನೋರ್ ಮಾಡ್ತೇವೆ ಅಂತ. ಕೆಲವರಿಗೆ ನೋವು ಸ್ವಲ್ಪ ನೋವು ಇರುತ್ತೆ, ಇಗ್ನೋರ್ ಮಾಡ್ತಾರೆ. ಏನು ತೊಂದರೆ ಇಲ್ಲ, ಇಗ್ನೋರ್ ಮಾಡಿದ್ರೆ ಏನು ತೊಂದರೆ ಇಲ್ಲ. ಯಾಕಂತ ಹೇಳಿದ್ರೆ ಈಗ ನಮ್ಮ ಬಾಡಿಯಲ್ಲಿ ಫಸ್ಟಿನ ಡಾಕ್ಟರ್ ಅಂದರೆ ನಾವೇ ಫಸ್ಟ್ ಡಾಕ್ಟ್ರು, ನಮಗೆ ನಾವೇ ವೈದ್ಯರು. ಬಾಡಿಯಲ್ಲಿ ಎಂಥದೇ ಪ್ರಾಬ್ಲಮ್ ಬರಲಿ ಅದನ್ನು ಹೀಲ್ ಮಾಡುವಂಥ ಸಾವಿರಾರು ಅಲ್ಲ ಲಕ್ಷಾಂತರ ಮೆಕ್ಯಾನಿಸಮ್ಸ್ ಬಾಡಿ ಒಳಗೆ ಇದೆ. ಎಂಥೋ ನೋವು ಬಂದ ಕೂಡಲೇ ಅಲ್ಲಿ ಡಾಕ್ಟರ್ ಏನು ನೋಡು ಹಾಗೆ ಅವಶ್ಯಕತೆ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಲೈಫಲ್ಲಿಯೂ ಪ್ರತಿಯೊಂದು ಈ ದೇವರ ಸೃಷ್ಟಿಯಲ್ಲಿ ಮೊದಲನೇದಾಗಿ ಇಂಪಾರ್ಟೆಂಟ್ ಅಂತೇಳಿ ಸರ್ವೈವಲ್. ಪ್ರತಿಯೊಂದು ಜೀವಿಯು ಹೇಗೆ ಸರ್ವೈವ್ ಆಗೋದು ಹೇಗೆ ಅಂತ ಅದರ ಬಾಡಿ ಒಳಗೆ ನಾವು ಇಮ್ಯುನಿಟಿ ಇರ್ಬೋದು, ಬಾಡಿಯ ರಕ್ಷಣಾತ್ಮಕ ಕ್ರಿಯೆಗಳಿರ್ಬೋದು. ಒಂದು ಗಾಯ ಆದ ಕೂಡಲೇ ನೀವು ಏನು ಮಾಡಲಿಕ್ಕಾಗೋದಿಲ್ಲ, 1 ವಾರ ಕಾಯಲೇಬೇಕು ಎಂಥದೇ ಟ್ರೀಟ್ಮೆಂಟ್ ಮಾಡಿದ್ರು ಕೂಡ. ಯಾಕಂತ ಹೇಳಿದ್ರೆ ಅದು ಬಾಡಿಯಿಂದಲೇ ಹೀಲ್ ಆಗಬೇಕು. ನೀವು ಎಂಥ ಬೇಕಾದ್ರೆ ಸರ್ಜರಿ ಮಾಡಿ, ಎಂಥ ಗ್ರಾಫ್ಟ್ ಮಾಡಿ, ಒಂದು ಸ್ಕಿನ್ ಮೇಲೆ ಇನ್ನೊಂದು ಸ್ಕಿನ್ ಹಾಕಿದ್ರು 1 ವಾರ ಬೇಕೇ ಬೇಕಾಗತ್ತೆ. ಸೊ ಆ ಬಾಡಿಯಲ್ಲಿ ಹೀಲ್ ಆಗುವ ಮೆಕ್ಯಾನಿಸಮ್ಸ್, ಆಯ್ತಾ. ಈ ಎರಡನೇ ಪ್ರಶ್ನೆಗೆ ಉತ್ತರ ಅದೇ ನಾನು ಹೇಳ್ತಾ ಇರ್ತೀನಿ. ಯಾಕಂತ ಹೇಳಿದ್ರೆ ಸಣ್ಣ ನೋವು ಬಂತು, ಆಗ ಬಾಡಿ ಏನು ಮಾಡಿತ್ತು, ಇದೆಲ್ಲ ನನಗೆ ನೋವು ಬರ್ತಾ ಇದೆಯಲ್ಲ, ಸೊ ನಾವು ಸರ್ವೈವ್ ಆಗಬೇಕಲ್ವ, ಅದಕ್ಕೆ ಬಾಡಿಯಲ್ಲಿ ಹೀಲಿಂಗ್ ಮೆಕ್ಯಾನಿಸಮ್ಸ್ ಜಾಸ್ತಿ ಆಗುತ್ತೆ. ಹೀಲಿಂಗ್ ಅಂದರೆ ಏನು, ಒಂದು ಗಾಯ ಹೀಲ್ ಆದರೆ ಒಂದು ಸ್ಕಾರ್ ಆಗುತ್ತಲ್ವ, ಒಂದು ಸ್ಕಾರ್. ಅದೇ ರೀತಿ ಇಲ್ಲಿ ಹೀಲಿಂಗ್ ಜಾಸ್ತಿ ಆಗಿಬಿಟ್ಟು ಸ್ವಲ್ಪ ಪ್ರಾಬ್ಲಮ್ ಬಂತು, ನೋವು ಬಂತು, ತೊಂದರೆ ಇಲ್ಲ. ನೀವು ಆ ನೋವು ಬಂದಾಗ ನೀವು ಅದಕ್ಕೆ ಮುಖ್ಯವಾಗಿ ಹೇಳ್ತಾ ಇದ್ದೇನೆ, ನೋವು ಬಂದಾಗ ನೀವು ಮೂಮೆಂಟ್ ಮಾಡದೇ ಇದ್ದರೆ, ಆಯಿತಾ, ನೋವಿದೆ ಅಂತ ಮೂಮೆಂಟ್ ಮಾಡಿರೋದಿಲ್ಲ. ಸೊ ಬಾಡಿ ಅಲ್ಲೇ ಹೀಲಾಗಿ ಈ ಶೋಲ್ಡರ್ ಜಾಯಿಂಟನ್ನು ಗಟ್ಟಿಯಾಗಿ ಹಿಡ್ಕೊಂಡು ಬಿಡ್ತದೆ. ಆಗ ನಮಗೆ ಮೂಮೆಂಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ನಾನು ಹೇಳಿದೆಲ್ಲ ಎಲ್ಲ 360 ಡಿಗ್ರಿ ಮೂಮೆಂಟ್ ಏನಾಗುತ್ತಾ ಎಲ್ಲ ಈಚೆ ಕಡೆ ಹಿಂದೆ ಕಡೆ ಮುಂದೆ ಆ ಮೂಮೆಂಟ್ಸ್ ಎಲ್ಲ ಇಲ್ಲಿ ಸ್ಟಾಪ್ ಆಗುತ್ತೆ. ಇದನ್ನು ನಾವೆಂತ ಹೇಳ್ತೇವೆ ಫ್ರೋಸನ್ ಶೋಲ್ಡರ್ ಅಂತ ಹೇಳ್ತೇವೆ. ಅಂದರೆ ಈ ಮೂವ್ಮೆಂಟ್ ಆಗುವ ಶೋಲ್ಡರ್ಗೆ ಮೂವ್ಮೆಂಟ್ ನಿಂತು ಹೋಗುತ್ತೆ. ಅದು ಕೂಡ ಬಾಡಿ ಹೀಲಿಂಗ್ ಮೆಕ್ಯಾನಿಸಮ್. ಯಾಕಂತೇಳಿ ನೀನು ಜಾಸ್ತಿ ಮೂವ್ಮೆಂಟ್ ಮಾಡ್ತಾ ಇದ್ಯಾ, ಅದರಿಂದ ನಿಂದ ಇದೆಲ್ಲ ಕಟ್ಟಾಗುತ್ತೆ, ನಿಂಗೆ ದೊಡ್ಡ ತೊಂದರೆ ಆಗುತ್ತೆ, ಮತ್ತು ಮೂವ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ನಿಂತ್ಕೊಂಡು ಅದನ್ನು ಎಡೆಸಿವ್ ಕ್ಯಾಪ್ಸುಲೈಟಿಸ್ ಅಂದರೆ ಎಲ್ಲ ಹೀಲಿಂಗ್ ಮೆಕ್ಯಾನಿಗಾಗಿ ಫೈಬ್ರೋಸಿಸ್ ಆಗಲಿ ಫ್ರೋಸನ್ ಶೋಲ್ಡರ್ ಆಗುತ್ತೆ. ಆಗ ಸ್ವಲ್ಪ ಇಷ್ಟೇ, ಇದು ಮಾಡಲಿಕ್ಕೂ ಆಗೋದಿಲ್ಲ, ಸ್ವಲ್ಪ ಮೂವ್ಮೆಂಟ್ ಮಾಡಲಿಕ್ಕೂ ಆಗೋದಿಲ್ಲ. ಸೊ ಆವಾಗ ನಾವು ಏನು ಮಾಡಬೇಕಾಗತ್ತೆ, ಫ್ರೋಸನ್ ಶೋಲ್ಡರ್ ಬಂದಾಗ ನಾವು ಅವನಿಗೆ ಫಿಸಿಯೋಥೆರಪಿ ಎಲ್ಲ ಮಾಡಿ ಸ್ವಲ್ಪನೇ ಮೂಮೆಂಟ್ ಮಾಡಿಸಿ ಆ ಮೂಮೆಂಟನ್ನು ಜಾಸ್ತಿ ಮಾಡಬೇಕಾಗತ್ತೆ. ಸೊ ಒಂದನೇದು ಪ್ರಶ್ನೆಗೆ ಉತ್ತರ, ಇದೆಲ್ಲ ಟೆಂಡನ್ಸು ಕಟ್ಟಾಗಿ ಅಥವಾ ಅದಲ್ಲೆಲ್ಲ ತೊಂದರೆಯಾಗಿ ನೋವು ಬರುವಂಥದ್ದು. ಎರಡನೇದೇ ಪ್ರಾಬ್ಲಮ್ ಬರೋದು ಹೀಲಿಂಗ್ ಮೆಕ್ಯಾನಿಸಮ್ಸಲ್ಲಿ. ಬಾಡಿಯಲ್ಲಿ ಹೀಲಿಂಗ್ ಮೆಕ್ಯಾನಿಸಮಲ್ಲಿ ಫೈಬ್ರೋಸಿಸ್ ಸ್ಟ್ರಾಂಗ್ ಆಗಿಬಿಟ್ಟು ಬಾಡಿಯಲ್ಲಿ ಮೂವ್ಮೆಂಟ್, ಈ ಶೋಲ್ಡರ್ ಮೂವ್ಮೆಂಟ್ಸ್ ಕಮ್ಮಿ ಆಗ್ತಾ ಬರ್ತದೆ. ಇದನ್ನು ನಾವು ಫ್ರೋಸನ್ ಶೋಲ್ಡರು ಅಥವಾ ಎಡೆಸಿವ್ ಕ್ಯಾಪ್ಸುಲೈಟಿಸ್ ಅಂತ ಹೇಳ್ತೀವಿ. ಸೊ ಡಾಕ್ಟರ್, ನೆಕ್ಸ್ಟ್ ಕ್ವಶನ್ ಅಂತ ಬಂದಾಗ ಲೈಕ್ ಸ್ವಿಮ್ಮರ್ಗಳಿಗೂ ಕೂಡ ಈಗ ಶೋಲ್ಡರ್ ಪೈನ್ ಅನ್ನೋದು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರುತ್ತೆ. 42 ವರ್ಷದ ಈಜುಗಾರ ಅನ್ನುವಂಥ ಒಂದು ಎಕ್ಸಾಂಪಲ್ ತೊಗೊಂಡು ನಾವೀಗ ಮಾತನಾಡ್ತಾ ಹೋಗೋಣ. ಅವರಿಗೆ ಕೈ ಮೇಲತ್ತಿಗೆ ಎತ್ತೋದಕ್ಕೂ ಕೂಡ ಕಷ್ಟ ಆಗುತ್ತೆ, ಅಷ್ಟು ಮಟ್ಟಿಗೆ ಒಂದು ಶೋಲ್ಡರ್ ಪೈನ್ ಇರುತ್ತೆ. ಅದೇ ರೀತಿ ಜಿಮ್ನಲ್ಲೂ ಕೂಡ ಅವರಿಗೆ ಸಾಕಷ್ಟು ಸಮಸ್ಯೆಗಳು ಸೃಷ್ಟಿ ಆಗಬಹುದು. ಇದಕ್ಕೆ ಏನಂತ ಹೇಳ್ತಾರೆ, ಪರ್ಟಿಕ್ಯುಲರ್ ಟರ್ಮ್ ಏನು, ಇದಕ್ಕೆ ಯಾವ ರೀತಿಯಾದಂಥ ಟ್ರೀಟ್ಮೆಂಟನ್ನು ಕೊಡಬೇಕು, ಅಥವಾ ಈಜಾಡೋದಕ್ಕೆ, ಸ್ವಿಮ್ ಮಾಡೋದಕ್ಕೆ ಜಿಮ್ಗೆ ಹೋಗಬೇಕು ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಟೈಮ್ ಅನ್ನೋದೇನಾದರೂ ಇದೆಯಾ, ಹೇಗೆ ಡಾಕ್ಟರ್? ಇದನ್ನು ನಾವು ಕೆಲವೊಮ್ಮೆ ನಾವು ಎಂತ ಹೇಳ್ತೇವೆ ಅಂತ ಹೇಳಿದ್ರೆ,
ಓವರ್ ಯೂಸ್ ಸಿಂಡ್ರೋಮ್ ಅಂತ ಹೇಳಿದೆವು. ಆಗಲೂ ನಾವು ನೀಯಲ್ಲಿ ಹೇಳಿದೆವು ಓವರ್ ಯೂಸ್ ಸಿಂಡ್ರೋಮ್. ಓವರ್ ಯೂಸ್ ಸಿಂಡ್ರೋಮ್ ಅಂತ ಹೇಳಿದರೆ ಈ ಓವರ್ ಹೆಡ್ ಆ್ಯಕ್ಷನ್ಸ್ ಅಥವಾ ಶಟ್ಲ್ ಆಡೋದಿರಲಿ ಅಥವಾ ಸ್ವಿಮ್ಮಿಂಗ್ ಮಾಡೋದಿರಲಿ, ಇದನ್ನು ಜಾಸ್ತಿ ಮಾಡ್ತಾ ಇದ್ದಾಗ ಇಲ್ಲಿ ಮೂಳೆಗಳಲ್ಲೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಮೂಳೆಗಳು ಬಂದುಬಿಡ್ತವೆ. ಎಕ್ಸ್ಟ್ರಾ ಮೂಳೆಗಳು ಬಂದುಬಿಟ್ಟು ಈ ಒಂದು ಮೂಳೆಗೆ ಅಟ್ಯಾಚ್ ಆಗಿ ಅದು ಒಂದಕ್ಕೊಂದು ಹಿಡ್ಕೊಂಡು ಬಿಡ್ತದೆ. ಇದನ್ನು ಇಂಪಿಂಚ್ಮೆಂಟ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಒಂದಕ್ಕೊಂದು ಅಟ್ಯಾಚ್ ಆಗಿಬಿಟ್ಟು ಅವರಿಗೆ ಅಂದರೆ ಅವ್ರದ್ದೆಲ್ಲ ಹೆಚ್ಚಿನ ಆ್ಯಕ್ಟಿವಿಟೀಸು ಓವರ್ ಹೆಡ್ ಶೋಲ್ಡರ್ ಓವರ್ ದ ಹೆಡ್ ಮೂವ್ಮೆಂಟ್ಸ್ ಆಗುತ್ತೆ. ಇದೇ ಮಾಡೋದು, ಬ್ಯಾಡ್ಮಿಂಟನ್ ಆಡೋದು ಅಥವಾ ಸ್ವಿಮ್ಮಿಂಗ್ ಮಾಡೋದು, ಅದೆಲ್ಲ ಜಾಸ್ತಿ ಮೂವ್ಮೆಂಟ್ ಮಾಡ್ತಾಯಿದ್ರೆ ಅದಕ್ಕೆ ತಕ್ಕವಾದಂಥ ಈ ವಾರ್ಮಪ್ ಆಗಲಿ ಅಥವಾ ನ್ಯೂಟ್ರಿಷನ್ ಆಗಲಿ ಯೋಗಾಸನ ಆಗಲಿ ಅಥವಾ ಬೇರೆಲ್ಲದನ್ನು ಮಾಡಿಕೊಂಡು ಬಂದರೆ ಅವರಿಗೆ ಕಂಟಿನ್ಯೂಸ್ ಆಗಿ ಸ್ವಿಮ್ಮಿಂಗು ಓವರ್ ಹೆಡ್ ಆ್ಯಕ್ಟಿವಿಟೀಸ್ ಮಾಡ್ತಾನೆ ಬರ್ಬೋದು. ಅದಕ್ಕೆ ನಾವು ಹೇಳೋದು, ಅದಕ್ಕೆ ನಾನು ಪ್ರತಿಯೊಂದು ವಿಷಯದಲ್ಲೂ ಹೇಳ್ತೇನೆ, ಎಕ್ಸಸೈಸ್ ಆಗಲಿ, ಒಳ್ಳೆ ಊಟ ತಿಂಡಿ ಆಗಲಿ, ಎಕ್ಸಸೈಸ್ ಆಗಲಿ, ಯೋಗಾಸನ ಆಗಲಿ ನಾವು ಯಾಕೆ ಮಾಡಬೇಕು ಅಂತ ಹೇಳಿದರೆ ನಮ್ಮ ಆ್ಯಕ್ಟಿವಿಟಿ ಈಸಿ ಆಗಬೇಕು, ನಮ್ಮ ಈ ಆ್ಯಕ್ಟಿವಿಟಿಯಲ್ಲಿ ನಮಗೆ ತುಂಬ ಶಕ್ತಿ ಬರಬೇಕು ಅಂತ ಹೇಳಿದ್ರೆ ನಾವು ಮಾಡಬೇಕು. ಅದೇ ಒಂದು ನಮ್ಮದು ಕೆಲಸ ಅಂತ ಆಗಬಾರ್ದು. ಯೋಗಾಸನ ಆಗಲಿ ಎಕ್ಸಸೈಸ್ ಅದು ಕೆಲಸ ಅಲ್ಲ. ಕೆಲಸಕ್ಕೋಸ್ಕರ ಯೋಗಾಸನ, ಕೆಲಸಕ್ಕೋಸ್ಕರ ಎಕ್ಸಸೈಸು, ಕೆಲಸಕ್ಕೋಸ್ಕರ ಒಳ್ಳೆ ಊಟ ತಿಂಡಿ, ಅದು ಮುಖ್ಯವಾಗಿರುವಂಥದ್ದು. ಡಾಕ್ಟರ್, ಇನ್ನು 25 ವರ್ಷದ ಕ್ರಿಕೆಟ್ ಆಟಗಾರ ಅಂತ ಹೇಳಿ ನಾವು ಫಾರ್ ಎಕ್ಸಾಂಪಲ್ ತಗೊಳ್ತಾ ಹೋದ್ರೆ, ಆಗ ನೀವು ಹೇಳಿದ್ರಿ ಆಕ್ಚುಲಿ ಸ್ಪೋರ್ಟ್ಸ್ಮನ್ಗಳಿಗೆ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇರುತ್ತೆ ಅಂತ. ಅದೇ ರೀತಿ ಕ್ರಿಕೆಟ್ ಆಡೋರಿಗೂ ಕೂಡ ಲೈಕ್ ಎಸೆಯುವಾಗ ಭುಜದಲ್ಲಿ ಒಂದು ರೀತಿ ಪೇನ್ ಶುರುವಾಗುತ್ತೆ ಬಾಲನ್ನು ಎಸಿಬೇಕಾದ್ರೆ, ಇನ್ನು ಬ್ಯಾಟಿಂಗ್ ಮಾಡುವಂಥ ಟೈಮ್ನಲ್ಲೂ ಕೂಡ ಹಾಗೆ ಒಂದು ರೀತಿ ಸೌಂಡ್ ಕೂಡ ಬರುತ್ತೆ. ಆ ಸೌಂಡ್ಗೆ ಏನಂತ ಹೇಳ್ತಾರೆ, ಯಾವ ಕಾರಣಕ್ಕಾಗಿ ಆ ರೀತಿಯಾದಂಥ ಡಿಸ್ಟರ್ಬೆನ್ಸ್ ಶುರುವಾಗುತ್ತೆ, ಇದರ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಏನು ಹೇಳ್ತಿರೋದು? ಇದು ಒಂದು ಸ್ವಲ್ಪ ಡೇಂಜರಸ್ ಪ್ರಾಬ್ಲಮ್ ಅಂತ ಹೇಳಬೇಕಂದ್ರೆ, ಅಂದರೆ ಸೀರಿಯಸ್ ಆ್ಯಕ್ಟಿವಿಟಿ ಮಾಡುವರು, ಅಂದರೆ ವೆರಿ ಸ್ಟ್ರೀನ್ಯೂಸ್ ಬೌಲಿಂಗ್ ಮಾಡುವವರು, ಫಾಸ್ಟ್ ಬೌಲಿಂಗ್ ಮಾಡುವವರು ಅಥವಾ ದೊಡ್ಡ ಹೈ ಲೆವೆಲ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಮಾಡುವವರಿಗೆ ಸಡನ್ ಆಗಿ ಏನಾಗುತ್ತೆ, ಒಂದು ಪರ್ಟಿಕ್ಯುಲರ್ ಪೋರ್ಷನಲ್ಲಿ ಕಟ್ಟಾಗಿ ಬಿಡುತ್ತೆ, ಆಯಿತಾ. ಬೋನ್ ಕಟ್ಟಾಗ್ಬೋದು ಅಥವಾ ಮಧ್ಯದಲ್ಲಿರುವಂಥ ಡಿಸ್ಕ್ ಕಟ್ಟಾಗ್ಬೋದು, ಲೇಬ್ರಮ್ ಅಂತ ಹೇಳ್ತೇವೆ, ಆ ಲೇಬ್ರಮ್ ಕಟ್ಟಾಗ್ಬೋದು ಅಥವಾ ಕಾರ್ಟಿಲೇಜ್ ಅಂತ ಹೇಳ್ತೇವೆ, ಅದರ ಎರಡು ಮೂಳೆಗಳ ಮಧ್ಯೆ ಇರುವಂತಹದ್ದು ಆ ಸರ್ಫೇಸ್ ಅದು ಕಟ್ಟಾಗ್ಬೋದು. ಈ ಥರ ಯಾವುದಾದ್ರೂ ಕಟ್ಟಾಗಿ ಬಂದರೆ ಈ ಕೆಲಸ ಮಾಡುವವನಿಗೆ ಏನಾಗುತ್ತೆ, ಈ ಫಾಸ್ಟ್ ಬೌಲಿಂಗ್ ಮಾಡುವಾಗಲಿ ಶಟ್ಲ್ ಆಡೋನಾಗಲಿ ಕಟ್ಟಾಗಿ ಬಿಟ್ಟರೆ ಅದನ್ನು ನಾವು ಇಂಜುರಿ ಅಂತ ಹೇಳ್ತೇವೆ. ಈಗ ಮೊದಲಿಂದ ನಾವು ಹೇಳಿದ್ದು ಕ್ರಾನಿಕ್ ಇಂಜುರಿ, ಅಂದರೆ ತುಂಬ ವರ್ಷ ಕೆಲಸ ಮಾಡಿ ಬರುವಂಥ ತೊಂದರೆಗಳು. ಇದು ಹಾಗಲ್ಲ, ಇದು ಏನೋ ಕೆಲಸ ಮಾಡಿತ್ತು, ಏನೋ ಒಂದು ಆ್ಯಕ್ಟಿವಿಟಿನಲ್ಲಿ ಪ್ರಾಬ್ಲಮ್ ಆಯಿತು, ಪ್ರಾಬ್ಲಮ್ ಆದಾಗ ಅಲ್ಲಿ ಏನು ತೊಂದರೆ ಅಂತ ಹೇಳ್ತೇವೆ. ಸೊ ನಾವು MRI ಮಾಡಿ ನೋಡುವಾಗ ನಮಗೆ ಗೊತ್ತಾಗುತ್ತೆ ಅಲ್ಲಿ ಏನು ತೊಂದರೆ ಬಂದಿದೆ, ಅಲ್ಲಿ ಅಲ್ಲಿ ಬೋನಿಗೆ ತೊಂದರೆ ಬಂದಿದೆಯಾ ಅಥವಾ ಮಸಲ್ಗೆ ತೊಂದರೆ ಬಂದಿದೆಯಾ ಅಥವಾ ಟೆಂಡನಿಗೆ ತೊಂದರೆ ಬಂದಿದೆಯಾ ಅಥವಾ ಲೇಬ್ರಮಿಗೆ ತೊಂದರೆ ಬಂದಿದೆಯಾ, ಇಲ್ಲಿ ತೊಂದರೆ ಬಂದಿದೆ ಅಂತ ನಮಗೆ MRI ಕಾಣಿಸುತ್ತೆ. ಎಕ್ಸ್ರೇನೂ ನಾವು ಮಾಡ್ಬೋದು, ಎಕ್ಸ್ರೇಲಿ ಸಾಧಾರಣ ಎಲ್ಲವೂ ಕಾಣಿಸುತ್ತೆ. ಸೊ MRI ಮಾಡಿಸಿದಾಗ ಪ್ರತಿಯೊಂದು ನಮಗೆ ಕಾಣಿಸಿಕೊಂಡು ಬಿಡುತ್ತೆ. ಆಗ ನಾವು ಏನು ಮಾಡಬೇಕು, ಈಗ ನಾನು ಹೇಳಿದಾಗ ಪ್ರತಿಯೊಂದು ಪ್ರತಿಯೊಂದು ನಂದು ಡಿಸ್ಕಷನ್ ಇದೆ, ಗುಡ್ ಬ್ಯಾಡ್ ಆರ್ ಅಗ್ಲಿ. ಇದು ಗುಡ್ ಅಂದರೆ ಏನು ತೊಂದರೆ ಇಲ್ಲಪ್ಪ, ನೀನು ಏನೋ ಒಂದು ಫಾಸ್ಟ್ ಬೌಲಿಂಗ್ ಮಾಡಿದ್ಯಾ, ನೋವು ಬಂತು, ನಾನು ನೋಡ್ತೇನೆ, ಯಾವುದು ಕಟ್ಟಾಗಿಲ್ಲ, ಯಾವುದು ಮುರಿದಿಲ್ಲ, ತೊಂದರೆ ಇಲ್ಲ, 1 ವಾರ 2 ವಾರ ಅಷ್ಟೇ. ಬ್ಯಾಡ್ ಅಂತ ಹೇಳಿದ್ರೆ ಏನೋ ಸ್ವಲ್ಪ ಕಟ್ಟಾಗಿ ಬಿಟ್ಟಿದೆ, ಸ್ವಲ್ಪ ನಾವು ಅದನ್ನು ಇಮ್ಮೊಬಿಲೈಸ್ ಮಾಡಿಬಿಟ್ಟು ಓಕೆ ಒಂದು 3 ವಾರ 4 ವಾರ ಬಿಟ್ಟು ಮತ್ತೆ ಫಿಸಿಯೋಥೆರಪಿ. ಅಗ್ಲಿ ಅಂತ ಹೇಳಿದರೆ ಅಲ್ಲಿ ಒಳಗೆ ಕಟ್ಟಾಗಿ ಬಿಟ್ಟಿದೆ, ಅದು ಬಿಟ್ಟರೆ ಅದು ಅಲ್ಲಲ್ಲೇ ಓಡಾಡ್ತದೆ, ಜಾಯಿಂಟ್ ಇದ್ದರೆ ಓಡಾಡ್ತದೆ, ಜಾಯಿಂಟ್ ಇದ್ದರೆ ಕಟ್ಟ ಶಬ್ದ ಬರ್ತದೆ. ಅದನ್ನು ಹಾಗೇ ಬಿಟ್ಟರೆ ಈ ಆಸ್ಟಿಯೋ ಡಿಜನರೇಷನ್ ಅಂತ ಹೇಳ್ತಾರಲ್ಲ, ವ್ಯಾರಂಟರ್. ಯಾಕಂದರೆ ಇದೆಲ್ಲ ನಮ್ಮ ಈ ಎರಡು ಬೋನ್ನ ಮಧ್ಯೆ ಇರುವ ಎಲ್ಲ ಟಿಶ್ಯೂಗಳೆಲ್ಲ ಸವಿಯುವುದನ್ನು ಕಮ್ಮಿ ಮಾಡಲಿಕ್ಕೆ ಇರುತ್ತವೆ. ಯಾವುದಾದ್ರು ಅದು ಕಟ್ಟಾಗಿಬಿಟ್ರೆ ಈ ಸವೆತ ಜಾಸ್ತಿ ಆಗಿಬಿಡುತ್ತೆ. ಆ ಸವಿದಂಥ ಬೋನ್ಗಳೇ ನಾವು ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಓಕೆ ಡಾಕ್ಟರ್, ಇನ್ನು ಏಜ್ಡ್ ಗ್ರೂಪ್ನವರಿಗೂ ಕೂಡ ಸಾಕಷ್ಟು ಪ್ರಾಬ್ಲಮ್ ಕೊಡುತ್ತೆ ಈ ಶೋಲ್ಡರ್ ಪೇಯ್ನ್ ಅನ್ನೋದು. ಫಾರ್ ಎಕ್ಸಾಂಪಲ್ 65 ವರ್ಷದ ಮಹಿಳೆ ಅನ್ನೋದನ್ನು ನಾವು ತಗೊಳ್ಳೋಣ. ಲೈಕ್ ಹಲವಾರು ವರ್ಷಗಳಿಂದ ಅವರಿಗೆ ಇದೇ ರೀತಿಯಾಗಿ ಶೋಲ್ಡರ್ ಪೇಯ್ನ್ ಕಾಣಿಸ್ಕೊಳ್ತಾ ಇರುತ್ತೆ, ಒಂದು ರೀತಿ ಬಿಗಿತ ಶುರುವಾಗುತ್ತೆ. ಹಾಗೆ ಅವರಲ್ಲೂ ಕೂಡ ಏನೋ ಒಂದು ರೀತಿ ಸೌಂಡ್ ಶುರುವಾಗುತ್ತೆ. ಈಗ ಶೋಲ್ಡರ್ ಪೇಯ್ನ್ ಅಂತ ಅಂದಾಗ ಅವರಿಗೂ ಕೂಡ ಸೆನ್ಸ್ ಆಗ್ತಾ ಇರುತ್ತೆ. ಸೊ ಇದಕ್ಕೆ ಏನಂತ ಹೇಳ್ತಾರೆ? ಇನ್ನು ಮೆಡಿಸಿನ್ ಅಂತ ಬಂದಾಗ ಯಾವ ರೀತಿಯಾದಂಥ ಚಿಕಿತ್ಸೆಯನ್ನು ಇದಕ್ಕೆ ನೀವು ನೀಡಬಹುದು? ಔಷಧಿ ಹೇಗಿರುತ್ತೆ? ಫಿಸಿಯೋಥೆರಪಿ ಮಾಡಬೇಕಾಗತ್ತಾ ಅಥವಾ ಆಪರೇಟ್ ಮಾಡಬೇಕಾಗತ್ತಾ, ಹೇಗೆ ಡಾಕ್ಟರ್? ಇದು ಎಲ್ಡರ್ಲಿ ಅಂದರೆ ಇದು ತುಂಬ ಏಜ್ ಆದವರಲ್ಲಿ ಬರುವಂಥ ಪ್ರಾಬ್ಲಮ್ಮು. ಇದು ಅಷ್ಟು ಕಾಮನ್ ಅಲ್ಲ, ಆದರೆ ಇದಕ್ಕೂ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತಾರೆ. ಇದು ನೀಯಲ್ಲಿ ಭಾರಿ ಕಾಮನ್. ನೀ ಜಾಯಿಂಟಲ್ಲಿ ವ್ಯಾರ್ ಆ್ಯಂಡ್ ಟೇರ್ ಇಸ್ ತುಂಬ ಕಾಮನ್ನು. ಈ ಶೋಲ್ಡರ್ ಜಾಯಿಂಟಲ್ಲಿ ಅಷ್ಟು ವ್ಯಾರ್ ಆ್ಯಂಡ್ ಟೇರ್ ಅಷ್ಟು ಕಾಮನ್ ಆಗಿರೋದಿಲ್ಲ. ಸೊ ಈ ಶೋಲ್ಡರ್ ಜಾಯಿಂಟಲ್ಲಿ ಈ ಥರ ನೋವು ಬರಬೇಕಾದ್ರೆ ಮೊದಲೇ ಏನಾದರೂ ಸ್ವಲ್ಪ ಅಲ್ಲಿ ಇಲ್ಲಿ ಕಟ್ಟಾಗಿರ್ಬೋದು, ಅವರಿಗೆ ರೊಟೇಟರ್ ಕಫ್ ಕಟ್ಟಾಗಿರ್ಬೋದು ಅಥವಾ ಇನ್ನೊಂದು ಕಟ್ಟಾಗಿರ್ಬೋದು. ಏನಾದರೂ ಕಟ್ಟಾಗಿದ್ದರೆ ಏನಾದರೂ ಪ್ರೀವಿಯಸ್ ಪ್ರಾಬ್ಲಮ್
ಪ್ರಾಬ್ಲಮ್ ಇದ್ದರೆ ಅವರಿಗೆ ಈ ಆಸ್ಟಿಯೋಆರ್ಥರೈಟಿಸ್ ಸ್ಟಾರ್ಟ್ ಆಗುತ್ತೆ. ಅದನ್ನು ನಾವು ಡಿಜನರೇಟಿವ್ ಸ್ಪೈನ್, ಡಿಜನರೇಟಿವ್ ಜಾಯಿಂಟ್ ಅಂತ ಹೇಳ್ತೇವೆ. ಅಂದರೆ ಎಲ್ಲ ಕಡೆ ಸವಿದಿರ್ತದೆ, ಮೂವ್ಮೆಂಟು ಕಮ್ಮಿ ಆಗುತ್ತೆ, ನೋವು ತುಂಬ ಬರ್ತದೆ. ಇದು ಸಾಧಾರಣ ನಾನು 1000ದಲ್ಲಿ ಒಂದು 10 ಪೇಷಂಟ್ಗಳಿಗೆ ನೋಡ್ಬೋದು ಅಷ್ಟೇ ವಿನ ಜಾಸ್ತಿ ಕಾಮನ್ ಬರೋದಿಲ್ಲ. ಸೊ ಅದಕ್ಕೆ ನಾವು ಬೇಸಿಕಲಿ ನಾವೆಂತ ಮಾಡಬೇಕು, ಮೂವ್ಮೆಂಟ್ ಅಂದರೆ ಇದರಲ್ಲಿ ಈ ಮೂವ್ಮೆಂಟ್ಸಲ್ಲಿ ನಾವು ಹೇಳ್ತೇವೆ ನೋಡಿ, ಈಗ ಈ ಫಿಸಿಯೋಥೆರಪಿನಲ್ಲಿ 2 ಬರ್ತದೆ. ಒಂದು ನಮ್ಮದೇ ಮೂವ್ಮೆಂಟು, ಅದು ಭಾರಿ ಒಳ್ಳೆಯದು, ಅದನ್ನು ಆ್ಯಕ್ಟಿವ್ ಅಂತ ಹೇಳ್ತೇವೆ, ಆ್ಯಕ್ಟಿವ್ ಮೂವ್ಮೆಂಟ್ಸು. ಅದು ಆಗದಿದ್ದರೆ ಒಬ್ಬ ಫಿಸಿಯೋಥೆರಪಿಸ್ಟ್ ಬರ್ತಾನೆ, ಅವನು ಸ್ವಲ್ಪ ಎತ್ತುತ್ತಾನೆ, ಮುದ್ದುತ್ತಾನೆ, ಅದು ಫಿಸಿಯೋಥೆರಪಿ ಮೂವ್ಮೆಂಟ್ಸು, ಆಯಿತಾ. ಅದೂ ಆಗದಿದ್ದರೆ ನಾವು ಕಡಿಮೆ ಏನು ಮಾಡ್ತೇವೆ, ಒಂದು ಇಂಜೆಕ್ಷನ್ ಕೊಡ್ತೇವೆ ಒಳಗಡೆ, ಆಯಿತಾ. ಒಂದು ಇಂಜೆಕ್ಷನ್ ಕೊಟ್ಟು, ಯಾಕಂತ ಹೇಳಿದ್ರೆ ಇದರಲ್ಲಿ ಎಲ್ಲದರಲ್ಲೂ ನಮಗೆ TB, ಕ್ಯಾನ್ಸರು ಅಂಥದ್ದೇನು ಇರೋದಿಲ್ಲ. ಸೊ ಏನೋ ವೇರ್ ಆ್ಯಂಡ್ ಟೇರ್ ಆಯಿತು. ಈಗ ಒಂದು 60 ವರ್ಷನೋ 70 ವರ್ಷನೋ 80 ವರ್ಷನೋ ಆದವರಿಗೆ ವೇರ್ ಆ್ಯಂಡ್ ಟೇರ್ ಆದರೆ ಓಕೆ, ನಮಗೆ ಈಗ ನಮ್ಮದು ಹ್ಯೂಮನ್ ಲೈಫ್ 70 ವರ್ಷ ಅಂತ ಹೇಳ್ತಾರೆ. 70 ವರ್ಷದಲ್ಲಿ ವೇರ್ ಆ್ಯಂಡ್ ಟೇರ್ ಆಯಿತು, ನೋವು ಬಂದಾಗ ಇನ್ನೊಂದು ಜಾಯಿಂಟ್ ಹಾಕೋದು, ಎಷ್ಟು ವರ್ಷ ನಾವು ಬದುಕ್ತೇವೆ ಅಂತ ಗೊತ್ತಿರೋದಿಲ್ಲ ಅಲ್ವ, ಆಯಿತಾ. ಇದೊಂದು ಹೊಸ ಜಾಯಿಂಟ್ ಹಾಕಿದ್ರೆ ಇನ್ನೊಂದು ಜಾಯಿಂಟು, ಮತ್ತೊಂದು ಜಾಯಿಂಟ್, ಹಾರ್ಟು, ಕಿಡ್ನಿ, ಲಿವರು, ಬ್ರೈನ್ ಅದೆಲ್ಲ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಸೊ ಆಗ ನಾವು ಎಂತ ಮಾಡ್ತೇವೆ, ಆ ಪೇಯ್ನ್ ಮಾತ್ರ ಸ್ವಲ್ಪ ಕಮ್ಮಿ ಆಗಲಿ, ಒಂದು ಆರಾಮವಾದ ಜೀವನ ಮಾಡ್ಕೊಂಡಿರಲಿ, ಕೆಲಸ ಮಾಡ್ಕೊಂಡಿರಲಿ ಅಂತ ಹೇಳಿದ್ರೆ ನಾವು ಅಲ್ಲಿ ನೋಡಿಬಿಟ್ಟು ಅಲ್ಲಿ ಅಲ್ಟ್ರಾಸೌಂಡ್ ಮಾಡಿಬಿಟ್ಟು ಒಂದು ಇಂಜೆಕ್ಷನ್ ಕೊಟ್ಬಿಡ್ತೇವೆ, ಆಯಿತಾ. ಅದಕ್ಕೆ ತುಂಬ ಥರದ ಇಂಜೆಕ್ಷನ್ಸು ಈಗ ಇದೆ. PRP ಅಂತ ಇದೆ, ಸ್ಟೆಮ್ ಸೆಲ್ ಅಂತ ಇದೆ, ಡೆಂಡ್ರೈಟಿಕ್ ಸೆಲ್ ಥೆರಪಿ ಅಂತ ಇದೆ, ಅದೇ ರೀತಿ ಸ್ಟೀರಾಯ್ಡ್ ಇಂಜೆಕ್ಷನು ಮಾಡೋರು ಇದ್ದಾರೆ ತುಂಬ ಪ್ರಾಬ್ಲಮ್ ಆದರೆ. ಸೊ ಇಂಜೆಕ್ಷನ್ಸು ಕೊಟ್ಟುಬಿಟ್ಟು ನೋವು ಕಮ್ಮಿ ಮಾಡಿಬಿಟ್ಟು ಅವರವರ ಮೂವ್ಮೆಂಟ್ ಮಾಡುವಾಗೆ ಮಾಡಿದರೆ ಹೀಲಿಂಗ್ ಕೂಡ ಬೇಗ ಆಗ್ಬೋದು. ಓಕೆ ಡಾಕ್ಟರ್, ಇನ್ನು ಕೆಲವು ಕೇಸ್ಗಳಲ್ಲಿ ಅಥವಾ ಕೆಲವು ಸಿಚುಯೇಷನ್ನಲ್ಲಿ ಶೋಲ್ಡರ್ ರಿಪ್ಲೇಸ್ಮೆಂಟ್ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಸೊ ಇದು ಯಾವ ಕಂಡೀಷನಲ್ಲಿ ಇದ್ದಾಗ, ಅಂದರೆ ಒಬ್ಬ ರೋಗಿ ಯಾವ ಸ್ಥಿತಿಯಲ್ಲಿದ್ದಾಗ ಈ ಒಂದು ಡೆಸಿಷನ್ ತಗೊಳ್ಬೇಕಾಗುತ್ತೆ ಡಾಕ್ಟರ್? ಈಗ ಅದೇ ಹೇಳಿದಲ್ಲ, ನನಗೆ MRI ಮಾಡ್ಕೊಳ್ಬೇಕು, ಒಂದನೇದಾಗಿ ನೋವು ಬಂತ ಒಂದು ಸ್ಕ್ಯಾನ್ MRI ಮಾಡ್ಕೊಳ್ಬೇಕು, ಏನು ತೊಂದರೆ ಅಂತ ನೋಡ್ಕೊಳ್ಬೇಕು, ಆಯಿತಾ. ಯಾವುದೇ ತೊಂದರೆ ಇದ್ದರೂ ನಮ್ಮ ಆ್ಯಕ್ಟಿವ್ ಮೂಮೆಂಟ್ಸಲ್ಲಿ ಅದು ಕಮ್ಮಿ ಆಗೋದಾದ್ರೆ ಅದಕ್ಕೆ ಫಸ್ಟ್ ಪ್ರಿಫರೆನ್ಸು. ಸೆಕೆಂಡ್ ಅಂದರೆ ಫಿಸಿಯೋಥೆರಪಿ, ಅದಕ್ಕೆ ಸೆಕೆಂಡ್ ಪ್ರಿಫರೆನ್ಸು. ಅದು ಆಗದಿದ್ದರೆ ನಾವೀಗ ಫಿಸಿಯೋಥೆರಪಿ ಆಯಿತು, ಆ್ಯಕ್ಟಿವ್ ಮೂಮೆಂಟ್ ಆಯಿತು, ಎಕ್ಸಸೈಸ್ ಆಯಿತು, ಯೋಗ ಪ್ರೋಗ್ರಾಮ್ಸ್ ಆಯಿತು, ಅದೆಲ್ಲ ಯಾವುದು ವರ್ಕ್ ಆಗ್ತಾ ಇಲ್ಲದ್ರೆ ಒಂದು ಇಂಜೆಕ್ಷನ್ ಕೊಡ್ತೇವೆ ನಾವು. ಇಂಜೆಕ್ಷನಲ್ಲಿ ನಾನು ಹೇಳಿದಲ್ಲ 7-8 ವಿಧಾನದ ಇಂಜೆಕ್ಷನ್ ಇಡ್ತೇವೆ. ಆ ಇಂಜೆಕ್ಷನ್ ಕೊಟ್ಟುಬಿಟ್ಟು ಅವರಿಗೆ ನೋವು ಆಗದಾಗೆ, ಅವರಿಗೆ ಕಂಫರ್ಟೇಬಲ್ ಆಗಿ ಜೀವನ ಮಾಡುವಾಗ ಸ್ವಲ್ಪ ಅವರಿಗೆ ಎಷ್ಟು ಮೂವ್ಮೆಂಟ್ ಬೇಕು, ಅವರಿಗೇನು ಫಾಸ್ಟ್ ಬೌಲಿಂಗ್ ಮಾಡಲಿಕ್ಕೆ ಏನಿರೋದಿಲ್ಲಲ್ಲ, ಅಥವಾ ಹೋಗಿ ಒಲಿಂಪಿಕ್ಸಲ್ಲಿ ಸ್ವಿಮ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅವರು ದಿನಚರಿಯ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಮೂವ್ಮೆಂಟ್ ಆಗುವಾಗೆ ನಾವು ಮಾಡ್ಕೊಂಡು ಬಿಟ್ಟರೆ ದಟ್ ಇಸ್ ವೆರಿ ಗುಡ್. ಏನೂ ಆಗೋದಿಲ್ಲ, ಅಥವಾ ಫಾರ್ ಎಕ್ಸಾಂಪಲ್ ಏನೋ ದೊಡ್ಡ ಇದು ಯಾವುದಲ್ಲೂ ಇದು ಗುಣ ಆಗೋದಿಲ್ಲ, ಯಾವುದಲ್ಲೂ ಅವರಿಗೆ ಕಂಫರ್ಟೇಬಲ್ ಆಗೋದಿಲ್ಲ, ಯಾವುದಲ್ಲೂ ಅವರಿಗೆ ರೆಸ್ಪಾನ್ಸ್ ಬರಲಿಲ್ಲ ಅಂತ ಹೇಳಿದ್ರೆ ಆವಾಗ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಬಗ್ಗೆ ಹೇಳ್ಬೋದು. ಅದರ ಬಗ್ಗೆಯೂ ನಾನು ಜಾಸ್ತಿ ಸ್ಟಡಿ ಮಾಡಿಲ್ಲ, ಅದು ಯಾರಾದರೂ ಸರ್ಜನ್ ಹತ್ರನೇ ನಾವು ಕೇಳಬೇಕಾಗತ್ತೆ. ಸೊ ಈಗ ಸದ್ಯಕ್ಕೆ ನಾವು ಏನು ಹೇಳ್ತೇವೆ ಅಂದರೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಎಂಬುದು ಶೋಲ್ಡರ್ ಜಾಯಿಂಟಲ್ಲೂ ಅಷ್ಟು ಇಂಪಾರ್ಟೆಂಟಾಗಿ ಯಾರಿಗೂ ಬಂದಿಲ್ಲ. ನಾವು ಫೋಕಸ್ ಮಾಡೋದು ಒಂದು, ಅವರಿಗೆ ಎಂಥ ತೊಂದರೆ ಇದೆ, ಆ ನೋವು ಕಮ್ಮಿ ಮಾಡ್ಬೋದಾ, ನೋವು ಕಮ್ಮಿ ಮಾಡಿದರೆ ಅವ್ರಿಗೆ ಹೇಗೆ ದಿನಚರಿ ಚೆನ್ನಾಗಿ ಮಾಡ್ಲಿಕ್ಕೆ ಆಗತ್ತಾ, ಡೇ ಟು ಡೇ ಕೆಲಸ ಮಾಡ್ಲಿಕ್ಕೆ ಆಗತ್ತಾ, ಸ್ವಿಮ್ಮಿಂಗು, ಫಾಸ್ಟಿಂಗ್, ಲೋಡಿಂಗ್ ಅದೆಲ್ಲ ಬಿಟ್ಟು ದಿನಚರಿ ಮಾಡ್ಲಿಕ್ಕೆ ಆಗೋಂಥ ಅವರಿಗೆ ಅಷ್ಟು ನಾವು ಕಲ್ಪಿಸಿ ಕೊಟ್ಟರೆ ಅವ್ರದ್ದು ಜೀವನ ಸ್ವಲ್ಪ ಆರಾಮಾಗತ್ತೆ ಅಂತ ಆ ಥರದ ಟ್ರೀಟ್ಮೆಂಟ್ ನಾವು ಮಾಡ್ತೇವೆ. MRI ಬಗ್ಗೆ ನೀವು ತಿಳಿಸ್ಕೊಡ್ತಾ ಇದ್ರಿ, ಲೈಕ್ ರಿಪೋರ್ಟ್ನಲ್ಲಿ ಏನಾದರೂ ಆರ್ಥ್ರೈಟಿಸ್ ಅಂತ ಹೇಳಿ ಕಂಡು ಬಂದರೆ ಇಮಿಡಿಯೇಟ್ ಅವರಿಗೆ ಚಿಕಿತ್ಸೆಯನ್ನು ನೀಡಬೇಕಾ, ಅಥವಾ ಅದರಲ್ಲೂ ಕೂಡ ವೇರಿಯಸ್ ಸಿಂಪ್ಟಮ್ಸ್ ಅಂತ ಇರುತ್ತೆ, ಆ ಸಿಂಪ್ಟಮ್ಸ್ ಆಧಾರದ ಮೇಲೆ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ, ಹೇಗೆ ಡಾಕ್ಟರ್? ಈಗ ಆರ್ಥ್ರೈಟಿಸ್ ಅಂತ ಹೇಳಿದ ಕೂಡಲೇ ನಾನು ಹೇಳಿದ್ದೇನೆ ನೋವಿನ ಪರಿಹಾರ, ನಾವು ಮಾಡೋದು ನೋವಿನ ಪರಿಹಾರ ಅಷ್ಟೇ. ಆದರೆ ನೋವಿನ ಜೊತೆಗೆ ಬೇರೆ ಎಲ್ಲ ತೊಂದರೆ ಇದೆ, ಅಂದರೆ ಸ್ವೆಲ್ಲಿಂಗ್ ಇದೆ, ಆಗಾಗ ಜ್ವರ ಬರುತ್ತೆ, ಆಯಿತಾ, ಊಟ ತಿಂಡಿ ಸೇರೋದಿಲ್ಲ, ವೆಯ್ಟ್ ಕಮ್ಮಿ ಆಗ್ತಾ ಬದೆ, ನಮಗೆ ಬಾಡಿ ಎಲ್ಲ ಸರಿ ಇದೆ, ಇಲ್ಲಿ ಮಾತ್ರ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳುವಾಗ ನಾವಾಗ ಅದಕ್ಕೆ ತುಂಬ ಕೇರ್ಫುಲ್ಲಾಗಿ ಸ್ಕ್ಯಾನ್ ಮಾಡಿಬಿಟ್ಟು ಅಲ್ಲಿ ಹೇಳಿದೆ, ನಾನು ಯಾವತ್ತೂ ಹೇಳುವಾಗ ಇನ್ಫೆಕ್ಷನ್ ಇದೆಯೋ ಅದು ನಮ್ಮದು ಮೇಯ್ನ್ ಗೋಲು. ನಾವೀಗ MRI ಮಾಡೋದು ಕೂಡ ನಿಮಗೇನು ಅಲ್ಲಿ ರೊಟೇಟರ್ ಕಫ್ ಆಗಿದೆ, IDC ಕ್ಯಾಪ್ಸುಲೈಟಿಸ್ ಆಗಿದೆ, ಫ್ರೋಸನ್ ಶೋಲ್ಡರ್ ಅದು ನೋಡಲಿಕ್ಕಲ್ಲ, ನಾವು ಮೇಯ್ನ್ MRI ಮಾಡೋದೇ ಅಲ್ಲಿ ಒಳಗಡೆ ಏನು ತೊಂದರೆ ಇಲ್ಲ ಅಂತ ನೋಡಲಿಕ್ಕೆ. ಈಗ ಮೇಯ್ನ್ MRI ಮಾಡಿ ನೋಡೋದು ಏನಂತ ಹೇಳಿದರೆ, ನಿಮಗೆ ಏನಾದರೂ ಸರ್ಜರಿ ಬೇಕಾ, ಅಥವಾ ಏನಾದರೂ ಒಳಗಡೆ ತೊಂದರೆ ಇದೆಯಾ, ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ನಾವು ಸ್ಟಾರ್ಟ್ ಮಾಡಬೇಕಾ, ಇದನ್ನು ನೋಡಲಿಕ್ಕೆ ಮಾತ್ರ ನಾವು ಹೆಚ್ಚಾಗಿ MRI ಮಾಡೋದು. ಏನು ನೋವು ಬಂದ ಕೂಡಲೇ MRI ಮಾಡಿಸುವ ಅವಶ್ಯಕತೆಯೂ ಇರೋದಿಲ್ಲ. ಆದರೆ MRI ಮಾಡಿದರೆ ಏನಿಲ್ಲಪ್ಪ, ಏನು ತೊಂದರೆ ಇಲ್ಲ, ಚೆನ್ನಾಗಿದೆ, ಏನು ಸ್ವಲ್ಪ ವೆಯ್ಟ್ ಮಾಡಿ ಸರಿಯಾಗಿ ಅವರಿಗೊಂದು ಧೈರ್ಯ ಬರುತ್ತೆ. ಮನುಷ್ಯನಿಗೆ ಧೈರ್ಯ ಯಾವಾಗ ಬರುತ್ತೋ ಆವಾಗ ಹೀಲಿಂಗ್ ಕೂಡ ಬೇಗ ಆಗುತ್ತೆ. ಏನೋ ತೊಂದರೆ ಇದೆ ಸರ್, ಎಮರ್ಜೆನ್ಸಿ ಇದೆಯಾ, ಏನಾದರೂ ಕಷ್ಟ ಇದೆಯಾ ಸರ್, ಏನಾದರೂ ಆಗುತ್ತಾ, ಹಾಗಾಗತ್ತಾ, ಮೂಳೆ ತುಂಡಾಗುತ್ತಾ ಅಂತ ಹೆದ್ಕೊಂಡು ಬಿಟ್ಟಿರ್ತಾರೆ. ನೋವು ಬಂದಾಗ ಎಲ್ಲರಿಗೂ ಹೋದಕ್ಕಾಗತ್ತೆ. ನಾನು MRI ಮಾಡಿಬಿಟ್ಟು ಎಷ್ಟೋ ಜನಗಳನ್ನು ನಾನು ನೋಡಿದ್ದೇನೆ. ನಾನು ಸರ್ ಮಂಡಿದ್ದು ಸುಮ್ಮನೆ ಕುತ್ತಿಗೆ ನೋವು ಅಂತ ಬರ್ತಾರೆ, MRI ಏನು ಡಿಸ್ಕ್ ಹರ್ನಿಯೇಷನ್ ಇಲ್ಲ, ಬೋನ್ ಸರಿ ಇದೆ, ಎಲ್ಲ ಸರಿ ಇದೆ, ಹೋಗಂತ ಹೇಳಿದರೆ
ಸ್ಟ್ರೆಚ್ಚರಲ್ಲಿ ಬಂದವರು MRI ಆದಮೇಲೆ ನಡ್ಕೊಂಡು ಹೋಗಿದ್ದನ್ನು ನಾನು ನೋಡಿದ್ದೇನೆ. ಲೈಕ್ ಒಂದು ಶೋಲ್ಡರ್ ಪೇನ್ ಅಂತ ಅಲ್ಲ, ಯಾವುದೇ ರೀತಿಯಾದಂಥ ಪೇನ್ ಬಂದರೂ ಕೂಡ ಸಾಕಷ್ಟು ಜನ ಅಂದ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಓ ಈ ನಾನು ಯೋಗ ಮಾಡ್ತಾ ಇದ್ದೀನಿ, ಎಕ್ಸಸೈಸ್ ಮಾಡ್ತಾ ಇದ್ದೀನಿ, ನಾನು ಐ ಆಮ್ ಆಲ್ ರೈಟ್ ಅನ್ನೋ ಒಂದು ಥಾಟ್ನಲ್ಲಿ ಇರ್ತಾರೆ. ಅಂದರೆ ಅವರಿಗೆ ಸರಿಯಾದ ವೇ ಯಾವುದು, ಸರಿಯಾದ ಪ್ರೊಸೆಸ್ ಯಾವುದು ಯೋಗ ಮಾಡೋದಕ್ಕೆ, ಎಕ್ಸಸೈಸ್ ಮಾಡೋದಕ್ಕೆ. ಇನ್ನು ಕೆಲವರು ಜಿಮ್ಗೆ ಹೋಗ್ತಾ ಇರ್ತಾರೆ, ಲೈಕ್ ಬೇರೆಯವ್ರ ಮೇಲೆ ಅಂದರೆ ಸಾಕಷ್ಟು ಕೆಲಸಗಳನ್ನು ಅವರೇ ಮಾಡ್ಕೊಳ್ಳೋದಿಲ್ಲ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ, ಅಲ್ಲಿ ಒಂದು ಡಿಪೆಂಡೆನ್ಸಿ ಇರುತ್ತೆ. ಸೊ ಇದರಿಂದ ಏನಾದರೂ ಸಮಸ್ಯೆಗಳು ಸೃಷ್ಟಿ ಆಗುತ್ತಾ, ಹೇಗೆ ಡಾಕ್ಟರ್? ನಮ್ಮ ಕೆಲಸಕ್ಕೆ ನಾವು ಬೇರೆಯವ್ರನ್ನ ಬೇರೆಯವ್ರಿಗೆ ನಾವು ಡಿಪೆಂಡೆಂಟ್ ಅಂದರೆ ಯಾವತ್ತೂ ಪ್ರಾಬ್ಲಮ್ ಇದ್ದದ್ದೇ, ಅದೇನು ತಪ್ಪಿದ್ದು ಏನಲ್ಲ. ಪ್ರತಿಯೊಬ್ಬನು ಅವನವನ ಕೆಲಸ ಮಾಡಬೇಕು. ಯಾಕಂದರೆ ನಾವು ಇಲ್ಲಿ ಹುಟ್ಟಿರೋದೇ ನಮ್ಮ ಕೆಲಸ ಮಾಡಲಿಕ್ಕೆ. ನಮ್ಮ ಕೆಲಸವನ್ನು ಬೇರೆಯವ್ರಿಗೆ ಕೊಟ್ಬಿಟ್ಟು ಬೇರೆ ಮಾಡಲಿಕ್ಕೆ ನಾವೇನೋ ಇಲ್ಲಿ ದೇವರು ಯಾರನ್ನು ಸೃಷ್ಟಿ ಮಾಡಿರೋದಿಲ್ಲ. ಸೊ ಅವರವರ ಕೆಲಸ ಮಾಡಲೇಬೇಕು. ಇದು ಮೊದಲನೇದಾಗಿ ನಾನು ಹೇಳುವಂಥದ್ದು. ಅದು ಕೂಡ ಮಾಡುವಾಗಲೂ ತುಂಬ ಧೈರ್ಯ, ಆತ್ಮವಿಶ್ವಾಸ ಮತ್ತು ಶ್ರದ್ಧೆಯಿಂದ ಮಾಡಬೇಕು. ಪ್ರತಿಯೊಂದು ಕೆಲಸದಲ್ಲೂ ನನಗೆ ಇಷ್ಟು ಮಾಡಿದ್ರೆ ನನಗೆ ಇಷ್ಟು ಹಣ ಸಿಗುತ್ತೆ, ಅಥವಾ ಅದು ಸಿಗುತ್ತೆ, ಇದು ಸಿಗುತ್ತೆ ಅಂತ ಹೇಳಿದರೆ ಆ ಕೆಲಸದಲ್ಲಿ ನಮಗೆ ಅಂಥ ಒಂದು ಶಕ್ತಿ ಇರೋದಿಲ್ಲ, ಅಂಥ ಒಂದು ಸಂತೋಷ ಇರೋದಿಲ್ಲ. ಪ್ರತಿಯೊಂದು ಕೆಲಸವನ್ನು ಸಂತೋಷದಿಂದ ಮಾಡ್ತಾ ಇದ್ದರೆ ಸಾಧಾರಣವಾಗಿ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ನಾವು ಅವಾಯ್ಡ್ ಮಾಡ್ಬೋದು. ಎಲ್ಲ ಪ್ರಾಬ್ಲಮ್, ಅದು ಬ್ರೈನ್ ಪ್ರಾಬ್ಲಮ್ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಜಾಯಿಂಟ್ಗಳ ಪ್ರಾಬ್ಲಮ್ ಇರ್ಬೋದು. ಅದು ಮೊದಲನೇದಾಗಿ. ಮತ್ತು ನೀವು ಎರಡನೇ ಪ್ರಶ್ನೆ, ಅದು ಆ ಒಂದು ಪ್ರಶ್ನೆಯೊಳಗೆ ಏನೊಂದು ಸೇರಿಸ್ಕೊಂಡು ಬಿಟ್ಟಿದ್ದೀರಪ್ಪ, ಯಾವುದು ಒಂದು ಏನು ಮಾಡಬೇಕು ಅಂತ. ಮತ್ತು ಯಾವಾಗ ನಾವು ಈಗ ತೊಂದರೆ ಇದೆ ಅಂತ ಗೊತ್ತಾಗಬೇಕಾದ್ರೆ ನೋವು ಬಂದ ಕೂಡಲೇ ಎಲ್ಲರಿಗೂ ಸ್ಕ್ಯಾನ್ ಮಾಡಬೇಕು ಅಂತ ನಾನು ಹೇಳೋದಿಲ್ಲ. ಪ್ರತಿಯೊಬ್ಬನಿಗೂ ಏನಾಗುತ್ತೋ, ನನಗೆ ಒಂದು ನೋವು ಬಂದರೆ ನನಗೆ ಗೊತ್ತಾಗುತ್ತೆ ಇದು ಏನೋ ಪ್ರಾಬ್ಲಮ್ ಇದೆ, ನನಗೆ ಇದೇನು ತೊಂದರೆ ಇಲ್ಲಪ್ಪ, ನಾಳೆ ಸರಿಯಾಗುತ್ತೆ, ನಾಡು ಸರಿಯಾಗುತ್ತೆ, ಏನು ತೊಂದರೆ ಆಗೋದಿಲ್ಲ. ನಮಗೆ ಅನಿಸ್ತದೆ ಏನೋ ಇರಬೇಕು, ನೋಡೋಣ ಅಂತ ಹೇಳ್ಕೊಂಡು ಒಂದು ಸ್ಕ್ಯಾನ್ ಮಾಡಿಸ್ಕೊಳ್ಳೋದು ಬಹಳ ಉತ್ತಮ. ಯಾಕಂದರೆ ಒಂದು MRI ಸ್ಕ್ಯಾನ್ ಮಾಡೋದ್ರಿಂದ ಅದರಲ್ಲಿ ರೇಡಿಯೇಷನ್ ಇಲ್ಲ. ನಮ್ಮ ಆಹಾರದ ಪದ್ಧತಿ ಅನ್ನೋದು ಈಗ ಯಾವ ರೀತಿ ಆಗಿದೆ ಅಂತ ಹೇಳಿ ಎಲ್ರಿಗೂ ಗೊತ್ತೇ ಇದೆ. ನಮ್ಮ ಒಂದು ಫುಡ್ ಡಯಟ್ನಿಂದನೇ ಈಗ ಹೆಲ್ತ್ ಇಶ್ಯೂಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಸೊ ನಮ್ಮ ಆಹಾರ ಪ್ರಕ್ರಿಯೆ, ಫುಡ್ ಡಯಟ್ ಯಾವ ರೀತಿ ಆಗಿರಬೇಕು, ಈ ಆಹಾರವನ್ನು ಸೇವನೆ ಮಾಡಿದ್ರೆ ಇಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಅನ್ನುವಂಥ ಒಂದು ಐಡಿಯಾಸನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ ಏನು ಹೇಳ್ತೀರಾ ಡಾಕ್ಟರ್? ಈಗ ಆಹಾರದಲ್ಲಿ ಅದೇ ಆಗಲೂ ನಾನು ಹೇಳಿದೆ, ಮೊದಲಿಂದ ನಮಗೆ ಏನಾಯಿತು, ನಾವೆಲ್ಲ ಕಲಿಬೇಕಾದ್ರೆ, ನಾವು MBBS ಕಲಿಸ್ಬೇಕಾದ್ರೆ, ಮೆಡಿಕಲ್ ಕಲಿಬೇಕಾದ್ರೆ ಎಲ್ರಿಗೂ ಏನು ಹೊರಗಡೆಯಿಂದ ಇಂಗ್ಲೆಂಡು, ಅಮೇರಿಕಾ, ನ್ಯೂಜಿಲೆಂಡು, ಆಸ್ಟ್ರೇಲಿಯಾದಿಂದ ಬಂದ ಹಣ್ಣುಗಳು, ತರಕಾರಿಗಳು ಬಹಳ ಒಳ್ಳೆಯದು, ಅಲ್ಲಿದ್ದು ಆ್ಯಪಲು, ವಾಷಿಂಗ್ಟನ್ ಆ್ಯಪಲು, ನ್ಯೂಜಿಲೆಂಡ್ ಅದೇ ತಿಂತಾಯಿದ್ರು. ಈಗ ನಮಗೆ ಎಲ್ಲರಿಗೂ ಗೊತ್ತಾಗಿದೆ, ನಮ್ಮ ಬಾಡಿಗೆ, ನಮ್ಮ ಬ್ರೈನ್, ಲಿವರ್, ಕಿಡ್ನಿಗೆ ಏನಾದರೂ ಯೂಟಿಲೈಸೇಷನ್ ಯೂಸ್ಫುಲ್ ಆಗಬೇಕಾದ್ರೆ ನಮ್ಮಲ್ಲಿ ಬೆಳೆದಂಥ ಆಹಾರವನ್ನೇ ನಾವು ತಿನ್ನಬೇಕು. ನಮ್ಮಲ್ಲಿ ನಾವು ಬೆಳೆದಿದ್ದೇ ಏನೋ ಅದನ್ನೇ ತಿನ್ನಬೇಕು. ಅದು ಮೊದಲನೇ ಒಂದು ವಿಷಯ ನಾನು ಹೇಳುವಂಥದ್ದು. ಎಲ್ಲಿಂದೆಲ್ಲಿಂದೋ ಬಂದ ಹಣ್ಣು, ಅದಕ್ಕೆ ಅಲ್ಲಿಂದ ಅಮೇರಿಕನ್ ಇಲ್ಲಿ ಬರುವಾಗ ಅದರ ಸುತ್ತಮುತ್ತ ಪೆಸ್ಟಿಸೈಡ್ಸು ಮತ್ತು ಇನ್ಸೆಕ್ಟ್ಸ್ ಬೇರೆ ಏನೇನು ಇರೋದಿಲ್ಲ. ಅದರಲ್ಲಿ ಯಾವ ಪೋಷಕಾಂಶಗಳು, ನ್ಯೂಟ್ರಿಷನ್ಸು ಇರೋದಿಲ್ಲ. ಈಗ ಪ್ರೋಟೀನ್ಸ್ ಬೇಕು ಅಂತ ಹೇಳ್ಕೊಂಡು ಇಷ್ಟು ಎಲ್ಲ ಬಾಟಮ್ಸ್ ಇದೆಲ್ಲ ಎಲ್ಲ ಪ್ಯಾಕೆಟಲ್ಲಿ ಪ್ರೋಟೀನ್ಸ್ ನುಂಗ್ತಾ ಇರ್ತಾರೆ. ನುಂಗಿದ ಪ್ರೋಟೀನ್ಸ್ ಎಲ್ಲ ನಮ್ಮ ದೇವಕೋಶಗಳಿಗೆ ಹೋಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾವು ನುಂಗ್ತೇವೆ, ಆಯಿತಾ, ನುಂಗಿದ ಎಲ್ಲಿಗೆ ಹೋಗುತ್ತೆ, ನಮ್ಮ ಅನ್ನಕೋಶಕ್ಕೆ ಹೋಗುತ್ತೆ, ನಮ್ಮ ಜಠರಕ್ಕೋ ಕಂಟೆಸ್ಟ್, ಅಲ್ಲಿಂದ ರಕ್ತಕ್ಕೆ ಹೋಗುತ್ತೆ. ರಕ್ತದಿಂದ ನಮ್ಮ ಪ್ರತಿಯೊಂದು ಜೀವಕೋಶಗಳು ಅಂತ ಹೇಳಿದ್ರೆ ಜೀವ ಮಾಡುವಂಥ ಜೀವ ಇದ್ದ ಕೋಶಗಳು, ಇಂಗ್ಲೀಷ್ನಲ್ಲಿ ಸೆಲ್ ಅಂತ ಹೇಳ್ತಾರೆ. ನಾನು ತಿಂದದ್ದು ಖಾಲಿ ಹೊಟ್ಟೆಯಲ್ಲಿದ್ದರೆ ಆಗೋದಿಲ್ಲ, ನಾನು ತಿಂದದ್ದು ಖಾಲಿ ರಕ್ತದಲ್ಲಿದ್ದರೆ ಆಗೋದಿಲ್ಲ. ಅದಕ್ಕೆ ಡಯಾಬಿಟಿಸ್ ಅಂತ ಹೇಳ್ತಾರೆ, ಖಾಲಿ ರಕ್ತದಲ್ಲಿ ಮಾತ್ರ ಇದೆ. ಅದು ರಕ್ತದಿಂದ ನಮ್ಮ ಬೇರೆ ಬೇರೆ ಜೀವಕೋಶಗಳಿಗೆ ಹೋಗಬೇಕು ಅಂತ ಹೇಳಿದ್ರೆ ಮನುಷ್ಯ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇರಬೇಕು. ಸೊ ಡಾಕ್ಟರ್, ನಾವೊಂದು 20 to 60+ ಏಜ್ ಗ್ರೂಪ್ನವರೆಗೂ ಕೂಡ ಮಾತಾಡ್ತಾ ಬಂದ್ವಿ. ಇನ್ನು ಸ್ಕೂಲ್ಗೆ ಹೋಗುವಂಥ ಮಕ್ಕಳು ಅಂತ ಬಂದಾಗ ಅವರು ಕೂಡ ಆ ಒಂದು ಬ್ಯಾಗ್ನ ಕ್ಯಾರಿ ಮಾಡಬೇಕಾಗತ್ತೆ, ಸಾಕಷ್ಟು ಬುಕ್ಸ್ ವೆಯ್ಟ್ ಇರುತ್ತೆ. ಅಂಥ ಮಕ್ಕಳಿಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ಶೋಲ್ಡರ್ ಪೇನ್ ಅನ್ನೋದು ಕಾಣಿಸ್ಕೊಳ್ತಾ ಇದೆ. ಇದಕ್ಕೇನಾದರೂ ಪರಿಹಾರ ಅಥವಾ ಏನಿದು ಅಂತ ಹೇಳಿ? ಹೌದು, ಈಗ ಒಬ್ಬನು ಯಾರೇ ಆಗಲಿ, ಸ್ಕೂಲ್ ಹುಡುಗನಿಗೆ ಹೋಗುವಂಥ ಒಂದು ಕೆಲಸ ಇದೆ, ಅವನು ಬ್ಯಾಗ್ ಇಟ್ಕೊಂಡು ಹೋಗಲೇಬೇಕು, ಆಯಿತಾ. ನಿಮಗೂ ಒಂದು ಕೆಲಸ ಇದೆ, ನಮಗೊಂದು ಕೆಲಸ ಇದೆ. ಬಾಡಿಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ನಾವು ಒಂದು ಪರ್ಟಿಕ್ಯುಲರ್ ಕೆಲಸ ಮಾಡ್ತಾ ಇದ್ದಾಗ ಆ ಪರ್ಟಿಕ್ಯುಲರ್ ಅಂಗಾಂಗಗಳಿಗೆ ಜಾಸ್ತಿ ಪ್ರೆಷರ್ ಬೀಳುತ್ತೆ, ಸ್ಟ್ರೆಸ್ ಅದಕ್ಕೆ ಜಾಸ್ತಿ ಆಗುತ್ತೆ, ಆಯಿತಾ. ಅದರ ಅರ್ಥ ನಾವು ಅದನ್ನು ಮಾಡಬಾರ್ದು ಅಂತೇಳಲ್ಲ. ಅದಕ್ಕೋಸ್ಕರ ನಾವು ಯೋಗಾಸನ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಮನೆಗೆ ಬಂದಾಗ ಅದು ಯೋಗಾಸನದಲ್ಲಿ ದೊಡ್ಡದಂತ ಹೇಳಿದ್ರೆ ಎಲ್ಲ ಮಸಲ್ಸ್ ಎಲ್ಲ ಸ್ಟ್ರೆಚ್ ಆಗುತ್ತೆ. ನಮ್ಮ ಪ್ರತಿಯೊಂದು ಮಸಲ್ಸ್ಗಳಿಗೆ ಎಷ್ಟು ಬೇಕೋ ಅಷ್ಟು ಕೆಲಸ ಸಿಗುತ್ತೆ, ಆಯಿತಾ. ಅದರಲ್ಲಿ ಸ್ಟ್ರೆಸ್ ಇಲ್ಲ, ಟೆನ್ಷನ್ ಇಲ್ಲ. ಓಕೆ ಡಾಕ್ಟರ್, ಈ ಶೋಲ್ಡರ್ ಪೇನ್ ಅನ್ನೋದು ಸ್ಟಾರ್ಟಿಂಗ್ ಸಾಕಷ್ಟು ಜನಕ್ಕೆ ಗೊತ್ತಾಗೋದಿಲ್ಲ, ಏನೋ ಪೇನ್ ಅಂತ ಹೇಳಿಬಿಟ್ಟು ಸುಮ್ಮನಾಗ್ತಾರೆ. ಬಟ್ ರಿಪೀಟೆಡ್ಲಿ ಪೇನ್ ಶುರುವಾಯಿತು ಅಂತ ಹೇಳಿದಾಗ ಏನಾದರೂ ಡಾಕ್ಟರ್ನ ಕನ್ಸಲ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ, ಸಿವಿಯರ್ ಆದಾಗ ಕಾಂಪ್ಲಿಕೇಶನ್ನ ಫೇಸ್ ಮಾಡಬೇಕು ಅಂತ ಹೇಳಿದ್ರೆ ಏನೆಲ್ಲ ಆಗಬಹುದು, ಎಫೆಕ್ಟ್ ಏನಾಗುತ್ತೆ ಡಾಕ್ಟರ್? ಸಾಧಾರಣವಾಗಿ ಅಂತ ಒಂದು ಸೀರಿಯಸ್ ಆಗಿ ಯಾವ ಎಫೆಕ್ಟ್ ಆಗೋದಿಲ್ಲ.
ಆಯ್ತಾ. ಅದೇ ನಾನು ಮೊದಲಿಗೆ ಹೇಳಿದ್ದು, ಸ್ವಲ್ಪ ನೋವು ಬಂತ ಬಾಡಿಯಲ್ಲೇ ಎಲ್ಲ ಹೀಲ್ ಆಗುತ್ತೆ. ಸ್ವಲ್ಪ ಟೈಮ್ ಕೊಡಬೇಕು ನಾವು, ಆಯ್ತಾ. 1 ವಾರ 2 ವಾರ 3 ವಾರ ನಮಗೆ ಗೊತ್ತಾಗುತ್ತೆ. ನಾವೇ ನಮ್ಮ ದಿನಚರಿಯನ್ನು ಸರಿ ಮಾಡ್ಕೊಳಕ್ಕೆ. ಮೊದಲನೇದಾಗಿ ನೋವು ಬಂದ ಕೂಡ ನಮ್ಮ ದಿನಚರಿ ಸರಿ ಇದೆಯಾ, ನಾನು ದಿವಸ ಕರೆಕ್ಟ್ ಟೈಮಿಗೆ ಹೇಳ್ತಾನಾ, ನನ್ನ ಕೆಲಸ ನಾನು ಮಾಡ್ತೇನಾ, ಯಾರಿಗಾರು ತೊಂದರೆ ಕೊಡ್ತಾ ಇದ್ದಾನ, ಅದೆಲ್ಲ ಫಸ್ಟ್ ನೋಡ್ಕೊಳ್ಬೇಕು. ಅದೆಲ್ಲ ಸರಿ ಇದ್ದರೆ ಬಾಡಿನಲ್ಲಿ ಹೀಲಿಂಗ್ ಬೇಗ ಆಗುತ್ತೆ. ಪ್ರತಿಯೊಂದು ಕ್ಯಾನ್ಸರಿಂದ ಹಿಡಿದು ಪ್ರತಿ ಒಂದು ಬಾಡಿಯಲ್ಲಿ ಬರುವಂಥ ಪ್ರತಿ ಒಂದು ರೋಗಗಳನ್ನು ಹೀಲ್ ಮಾಡುವಂಥದ್ದನ್ನು, ಅದನ್ನು ಗುಣಪಡಿಸುವಂಥ ಕಾರ್ಯಕ್ರಮ ಬಾಡಿ ಒಳಗೆ ನಡೀತಾ ಇದೆ. ಅದು ಯಾವಾಗ ನಡೆಯುವುದಿಲ್ಲ, ಅದು ನಾನು ಇನ್ನೊಮ್ಮೆ ಹೇಳ್ತೇನೆ, ಯಾವಾಗ ನಡೆಯುವುದಿಲ್ಲ, ಮನುಷ್ಯ ಅವನಿಗೆ ಪ್ರಾಮಾಣಿಕತನ, ಅವನ ಕೆಲಸದಲ್ಲಿ ಅವನಿಗೆ ಪ್ರಾಮಾಣಿಕತನ ಇಲ್ಲದಾಗ ಬಾಡಿಯಲ್ಲಿ ಮೈಂಡ್ ಬೇರೆ 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 ಆಗಿಬಿಟ್ಟು ಇದೆಲ್ಲ ಹೀಲಿಂಗ್ ಪ್ರೊಸೆಸ್ ಕಮ್ಮಿ ಆಗುತ್ತೆ. ಸೊ ಯಾವತ್ತು ನಮ್ಮ ಹೀಲಿಂಗ್ ನಮ್ಮ ಬಾಡಿ ಒಳಗೆ ಆಗುವಾಗೆ ನಾವು ಪರಿಶ್ರಮ ಪಡಬೇಕು. ನೋವು ಬಂದ ಕೂಡಲೇ MRI ಮಾಡಿಸ್ಕೊಳ್ಬೇಕು ಅಂತ ನಾನು ಹೇಳೋದಿಲ್ಲ, ಅಥವಾ ಡಾಕ್ಟರ್ ಹತ್ರ ಹೋಗಬೇಕು ಅಂತಲೇ ಹೇಳೋದಿಲ್ಲ. ನಮಗೆ ಗೊತ್ತಾಗೋದು ಇದು ನೋವು ಡೇಂಜರಸ್ಸು ಹೌದಾ ಅಲ್ವಾ ಅಂತ ಹೇಳ್ಕೊಂಡು ಸ್ವಲ್ಪ ಟೈಮ್ ಕೊಟ್ಬಿಟ್ರೆ, ಸ್ವಲ್ಪ ನಮ್ಮ ದಿನಚರಿ ಚೆನ್ನಾಗಿ ಬಿಟ್ಟರೆ ಅದು ತನ್ನಷ್ಟಕ್ಕೆ 100ಕ್ಕೆ ನನ್ನ ಪ್ರಕಾರ 100ರಿಂದ 75ರಿಂದ 80% ಎಲ್ಲ ಥರದ ನೋವುಗಳು ಅದರಷ್ಟಕ್ಕೆ ಗುಣ ಆಗಿಬಿಡ್ತವೆ. ಓಕೆ ಡಾಕ್ಟರ್, ಇನ್ನು ಕೊನೆಯದಾಗಿ ಮೊಣಕಾಲು ನೋವಿನ ಸಮಸ್ಯೆಯ ಬಗ್ಗೆಯೂ ಕೂಡ ನೀವು ಆಗಲೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ. ಹಿಂದಿನ ಎಪಿಸೋಡ್ನಲ್ಲಿ ನಾವು ಮಾತನಾಡ್ತಾ ಇದ್ವಿ, ಹಾಗೆ ಬ್ಯಾಕ್ ಪೇಯ್ನ್ ಬಗ್ಗೆ ಮಾತನಾಡ್ತಾ ಇದ್ವಿ. ಈಗ ಶೋಲ್ಡರ್ ಪೇಯ್ನ್ ಅಂತ ಬಂದಾಗ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್? ಶೋಲ್ಡರ್ ಪೇಯ್ನ್ ಅಂತ ಬಂದಾಗ ನಾನೆಂತ ಹೇಳ್ತೇನೆ ಅಂತ ಹೇಳಿದ್ರೆ, ನಾವು ನಮ್ಮ ಕೆಲಸಗಳನ್ನು ಪ್ರೀತಿ ವಿಶ್ವಾಸ ಶ್ರದ್ಧೆಯಿಂದ ಮಾಡಬೇಕು. ಅದಕ್ಕೆ ಯಾವ ಥರದ ಎಂಥದ ಕಂಡೀಷನ್ಸ್ ಇರಬಾರ್ದು. ಅವನು ಇವನು 1000 ಜನ ಏನು ಹೇಳ್ತಾರೆ, ನಮ್ಮ ಕೆಲಸ ನಮ್ಮದು, ನಾವು ಪ್ರೀತಿ ವಿಶ್ವಾಸದಿಂದ ಮಾಡಬೇಕು. ಒಂದನೇದಾಗಿ ನಮ್ಮ ದಿನಚರಿ, ಬೆಳಿಗ್ಗೆ ಎದ್ದು ವಾಕಿಂಗು ಅಥವಾ ನಾವು ಮಾಡುವಂಥ ಒಂದು ಮಿನಿಮಮ್ ಎಕ್ಸಸೈಸ್, ಇದೆಲ್ಲ ನಾವು ಎಕ್ಸಸೈಸ್ಗೋಸ್ಕರ ನಾವು ಜೀವನ ಮಾಡೋದಲ್ಲ, ಆಯ್ತಾ. ಯೋಗಕ್ಕೋಸ್ಕರ ನಾವು ಜೀವನ ಮಾಡೋದಲ್ಲ, ಜಿಮ್ಮಲ್ಲಿ ಭಾರ ಎತ್ತಲಿಕ್ಕೂ ನಾವು ಜೀವನ ಮಾಡೋದಲ್ಲ. ಅದನ್ನು ಕರೆಕ್ಟಾಗಿ ಇರಬೇಕು. ಸೊ ಇದೆಲ್ಲ ಸರಿಯಾಗಿದ್ದರೆ ನಾವು ನಮ್ಮಲ್ಲಿ ಕೊಡುವಂಥ ನಮ್ಮ ಆಹಾರ ಪದಾರ್ಥಗಳನ್ನು ತಿಂತಾ ಇದ್ದರೆ ಸಾಧಾರಣ ಯಾರಿಗೂ ಈ ಥರದ ನೋವು ಬರುವ ಅವಶ್ಯಕತೆ ಇರೋದಿಲ್ಲ. ಅನ್ಲೆಸ್ ನೀವೇನೋ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಮಾಡಿದ್ದೀರಾ, ನಿಮಗೇನು ಸಡನ್ನಾಗಿ ಬಿದ್ದುಬಿಟ್ಟಿದ್ದೀರಾ ಅಥವಾ ಏನಾಯಿತು, ಆ ಥರ ಆಕ್ಸಿಡೆಂಟ್ ಅಂತ ನಾವು ಹೇಳ್ತೀವಿ. ಆಕ್ಸಿಡೆಂಟಲಿ, ಈಗ ರೋಗ ಅಂದರೆ ಆಕ್ಸಿಡೆಂಟಲಾಗಿ ಬರೋ ರೋಗಗಳನ್ನು ಮಾತ್ರ ಇರೋದು, ಮತ್ತೆಲ್ಲ ಬರ್ತಾವಲ್ಲ, ಡಯಾಬಿಟೀಸು, ಹೈಪರ್ ಟೆನ್ಷನು, ಹಾರ್ಟ್, ಅದೆಲ್ಲ ನಮ್ಮಿಂದ ನಾವೇ ಪಡ್ಕೊಂಡು ಬಂದಿರುವಂಥ ಡಿಸೀಸಸ್ಸು ಮತ್ತೆಲ್ಲ. ಸೊ ಆದ್ದರಿಂದ ನಮ್ಮ ಜೀವನ ಪರಿಕ್ರಮ ಚೆನ್ನಾಗಿರಬೇಕು, ಜೀವನ ಶೈಲಿ ಚೆನ್ನಾಗಿರಬೇಕು. ಯಾರಿಗೂ ಮೋಸ, ಯಾರಿಗೂ ಬೇಸರ ಆಗೋ ಥರ ನಾವು ಜೀವನ ಮಾಡಬೇಕು. ಓಕೆ ಡಾಕ್ಟರ್, ಶೋಲ್ಡರ್ ಪೇಯ್ನ್ನ ಕುರಿತಂತೆ ಸಾಕಷ್ಟು ವಿಚಾರವನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಥ್ಯಾಂಕ್ ಯು. ನೋಡಿದ್ರಲ್ವ ವೀಕ್ಷಕರೇ, ಪೇಯ್ನ್ನ ಕುರಿತಂತೆ ನಾವು ಮಾತನಾಡ್ತಾ ಇದ್ವಿ. ಬಹಳ ಪ್ರಮುಖವಾಗಿ ಶೋಲ್ಡರ್ ಪೇಯ್ನ್ ಯಾಕೆ ಕಾಣಿಸ್ಕೊಳ್ಳುತ್ತೆ, ಇನ್ನು ಶೋಲ್ಡರ್ ಪೇಯ್ನ್ ಕಾಣಿಸ್ಕೊಳ್ತು ಅಂತ ಹೇಳಿದ್ರೆ ಭಯ ಪಡುವಂಥ ಅಗತ್ಯ ಇಲ್ಲ, ಯಾವ ರೀತಿಯಾಗಿ ಚಿಕಿತ್ಸಾ ವಿಧಾನ ಇದೆ, ಏನು ಮಾಡಿದ್ರೆ ಅದಕ್ಕೆ ಸರಳ ಪರಿಹಾರ ಅನ್ನೋದಾಗಿ ಡಾಕ್ಟರ್ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಷಾ ಡಯಾಗ್ನೋಸ್ಟಿಕ್ಸ್ ಅಂಡ್ ರಿಸರ್ಚ್ ಪ್ರೈವೇಟ್ ಲಿಮಿಟೆಡ್, ನಂಬರ್ 311, 15 ಮತ್ತು 16ನೇ ಕ್ರಾಸ್ ನಡುವಿನ ಸಂಪಿಗೆ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು 560003. ಸಂಪರ್ಕಿಸಿ 9591922418.